Watch full episodes on Jio Hotstar. ಬಿಟ್ಬಿಡಿ ಬಿಟ್ಬಿಡಿ ನಾನು ಮದುವೆ ಮಾಡ್ಕೊಳ್ಳೋದೇ ಇಲ್ಲ ಅಮ್ಮ. ಇಲ್ಲ 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 ಮದುವೆ ಫಿಕ್ಸ್ ಮಾಡಕ್ ಮುಂಚೆ ನನ್ನನ್ನು ಮಾತು ಯಾಕೆ ಕೇಳಿಲ್ಲ? ನನಗೆ ಈಗಲೇ ಮದುವೆ ಮಾಡ್ಕೊಳ್ಳಿಕ್ಕೆ ಖಂಡಿತ ಇಷ್ಟ ಇಲ್ಲ. ಇಲ್ಲ 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 ನನ್ ಮಗ ಮದ್ವೆ ಆಗಲ್ವಂತೆ. ನಾನಿವಾಗ ಏನ್ ಮಾಡ್ಲಿ? ನಾನು ಈ ಮಾತು ಕೇಳೋದಿಲ್ಲ. ನಾನಂತೂ ಮದುವೆ ಮಾಡ್ಕೊಳ್ಳೋದೇ ಇಲ್ಲ. ಟಾಟಾ ಬಾಯ್ ಬಾಯ್, ಸಿ ಯು. ಅಯ್ಯೋ ಅಯ್ಯೋ ನಿಂತ್ಕೊಳ್ಳೋ ಚಿಂಗಮ್ಮ. ಚಿಂಗಮ್ಮ ಅವರಪ್ಪ ಅವ್ರನ್ನ ನಿಲ್ಸಿ ನಿಂತ್ಕೊಳ್ಳಕ್ ಹೇಳಿ. ಅಯ್ಯೋ ಈಗ ಇವ್ರ ಸ್ನೇಹಿತರು ಮೋಟು ಪತ್ಲನೇ ಒಪ್ಪಿಸ್ಬೇಕು ಅಂತ ಅನ್ಸ್ತಾ ಇದೆ. ಮೋಟು ಪತ್ಲು ಚಿಂಗಮ್ಮನ್ಗೆ ಮದುವೆ ಮಾಡಬೇಕು, ಆದ್ರೆ ಅವ್ನು ಮದುವೆ ಮಾಡ್ಕೊಳ್ಳೋದಿಲ್ಲ ಅಂತ ಹಠ ಹಿಡಿತಾ ಇದ್ದಾನೆ. ಓಡೋಗ್ಬಿಟ್ಟ. ಅವನ್ನ ಹಿಡ್ಕೊಳ್ಳಿ ಪ್ಲೀಸ್. ಚಿಂಗಮ್ ಸರ್ ನಿಂತ್ಕೊಳ್ಳಿ ಸರ್. ಚಿಂಗಮ್ ಸರ್, ನೀವು ಮದುವೆ ಮಾಡ್ಕೊಳಕ್ ಹೋಗ್ತಿರೋದು ಯಾಕೆ ಸಿಟ್ ಮಾಡ್ಕೊತೀರಾ? ಯಾವುದೇ ವಾರ್ಗ್ ಹೋಗ್ತಿಲ್ಲ ಸರ್ ನೀವು. ಅಯ್ಯೋ ನಮ್ಮಪ್ಪ ಫಿಟ್ಟಿಂಗ್ ಇಟ್ಬಿಟ್ಟಿದ್ದಾರೆ ಅನ್ಸುತ್ತೆ. ಚಿಂಗಮ್ ಕೈಯಿಂದ ತಪ್ಪಿಸ್ಕೊಳ್ಳೋದು ಇಂಪಾಸಿಬಲ್, ನಿಜವಾಗ್ಲೂ ಇಂಪಾಸಿಬಲ್. ಅಯ್ಯೋ ಹೋಗು, ಯಾಕೆ ಸುಮ್ಮನೆ ತೊಂದರೆ ಕೊಡ್ತಾ ಇದೀಯಾ? ನನಗೆ ಬಿಟ್ಬಿಡು. ಬಿಟ್ಬಿಡಿ ನಾನಂತೂ ಮದುವೆ ಮಾಡ್ಕೊಳ್ಳೋದೇ ಇಲ್ಲ ಅಮ್ಮ. ವೆರಿ ಗುಡ್ ಮೋಟು ಪತ್ಲು, ಥ್ಯಾಂಕ್ ಯು. ಈಗ ಇವ್ರು ತಪ್ಪಿಸ್ಕೊಂಡು ಎಲ್ಲೋ ಹೋಗಕ್ ಸಾಧ್ಯ. ಚಿಂಗಮ್ ಸ್ನೇಹಿತರಿಗೆಲ್ಲರೂ ಕರೆದ್ಬಿಡಿ. ಚಿಂಗಮ್ಮನ್ನು ಮದುವೆ ಮಾಡಕ್ ಬಿಡೋಣ. ಇಲ್ಲ ಅರೆ ಚಿಂಗಮ್ ಸರ್, ಸಿಟ್ಟು ಮಾಡ್ಕೋಬೇಡಿ ಸರ್. ಮದುವೆ ಮಾಡ್ಕೊಳಕ್ ಹೋಗ್ತಾ ಇದೀರಾ ನೀವು? ಯಾರನ್ನ ಅರೆಸ್ಟ್ ಮಾಡಕ್ಕಲ್ಲ ಸರ್. ಚಿಂಗಮ್ ಸರ್, ಯಾಕೆ ಸರ್ ಸಿಟ್ ಮಾಡ್ಕೊಳ್ತಾ ಇದ್ದೀರಾ? ಮುಖ ಊದ್ಸ್ಕೊಂಡಿರ್ಬೇಡಿ, ಹಂಗೆಲ್ಲ ನಗ್ತಾ ಇರಿ. ಅಯ್ಯೋ ಏನ್ ನಾಟಕ ಇದು? ನಿಮ್ ಸ್ನೇಹಿತರೆಲ್ಲ ಆಗ್ಲೇ ನಿನ್ನ ಕನ್ವಿನ್ಸ್ ಮಾಡ್ತಾನೆ ಇದಾರೆ. ನೀನು ಒಪ್ಕೋತಾ ಇಲ್ಲ, ನಿನ್ ಮನ್ಸು ಒಪ್ಕೊಳ್ತಾ ಇಲ್ವಲ್ಲಯ್ಯ. ಹೊಸ ಜೀವನ ಕಡೆಯ ಮದುವೆ ಆಗ್ತಿರೋದ್ ನೀನು, ಪಾಪ ಟೆನ್ಷನ್ ಮಾಡ್ಕೊಳ್ತಿರೋದ್ ನಿನ್ ಸ್ನೇಹಿತರು ಕಡೆಯ. ನಾಚಿಕಾಗಲ್ಲ ನಿಂಗೆ? ಮಗಳು ಚಿಂಗಮ್ಮ, ನನ್ನ ಫ್ರೆಂಡ್ಸ್ಗಳೆಲ್ಲ ಇನ್ನೂ ಬ್ರಹ್ಮಚಾರಿಗಳೇ. ಆದ್ರೆ ನನಗೆ ಯಾಕೆ ಮದುವೆ ಮಾಡಿ ಕಳಿಸ್ತಾ ಇದ್ದೀರಾ ನೀವು? ಅಪ್ಪ ನೀವಿಬ್ಬರಿಗೂ ಮದುವೆ ಮಾಡೋ ಭೂತ ಯಾವಾಗ ಹಿಡಿತೋ ಗೊತ್ತಿಲ್ಲ. ಇಷ್ಟ ದಿನ ಒಬ್ಬನೇ ರೌಂಡ್ ಹಾಕೊಂಡು ಖುಷಿಯಾಗಿದ್ದೆ. ಆದ್ರೆ ನೀವಿಬ್ಬರು ನನಗೆ ಮದುವೆ ಮಾಡ್ಬಿಟ್ಟು ನನ್ನ ಖುಷಿನ ಹಾಳು ಮಾಡ್ಬೇಕು ಅಂತ ನೋಡ್ತಾ ಇದ್ದೀರಾ? ಅಬ್ಬ ನೀನು ಅಳತ್ರ ಡೌ ಮಾಡಬೇಡಮ್ಮ. ನನ್ನ ಜೀವನ ಕಷ್ಟಕ್ಕೆ ಸಿಕ್ಕಾಕಿಸ್ತಿದ್ದೀರಲ್ಲ, ಅದಕ್ಕೆ ಅಳ್ಬೇಕಾದೋ ನಾನು. ನೀನ್ ಯಾಕೆ ಕೇಳ್ತಾ ಇದೀಯಾ? ನೀವ್ ಹೇಳ್ದ ಕೇಳ್ಕೊಂಡು ನಾನು ಬರ್ತಾ ಇದ್ದೀನಲ್ಲ. ಅಳ್ಬೇಡಮ್ಮ, ನೀ ನನ್ನ ಬಂಗಾರ ಅಲ್ವಲ್ಲಮ್ಮ. ಆದ್ರೆ ಮದುವೆ ಮಾತ್ರ ಬೇಡ ಕಣಮ್ಮ. ನೀ ಹೆಂಗ್ ಹೇಳ್ಕೊ ಕೇಳ್ಕೊಂಡಿರ್ತೀನಮ್ಮ. ಅಮ್ಮ ಏನ್ ಸಖತ್ತಾಗಿದೆ ಜಾಗ. ವೆಲ್ಕಮ್ ಮಿಸ್ಟರ್ ಮೋಟೇಶ್ವರ್ ಅಂಡ್ ಪತ್ಲೇಶ್ವರ್ ಆಚಾರ್ಯ ಅವರೇ.
ಅಂದ್ರೆ ಮೋಟುಜಿ ಅಂಡ್ ಪತ್ಲೂಜಿ, ನೀವು ಪ್ರಾಜೆಕ್ಟ್ ಅರ್ತ್ ಫೈಲ್ ತಂದ್ರಾ? ತಗೊಳ್ಳಿ ಸರ್, ನಮ್ಮ ಪ್ರಾಜೆಕ್ಟ್ ಅರ್ಥಿನ ಫೈಲು. ಇದರಲ್ಲಿ ನ್ಯೂಕ್ಲಿಯರ್ ಮಿಸೈಲ್ ಫಾರ್ಮುಲಾ ಎಲ್ಲ ಕ್ಲೀನ್ ಆಗಿದೆ ಸರ್. ಅಷ್ಟೇ ಅಲ್ಲ ಸರ್, ಭೂಮಿಯಿಂದ ಚಂದ್ರನ್ ಬೇಕಾದ್ರೂ ಅಟ್ಯಾಕ್ ಮಾಡಬಹುದು ಸರ್. ಹಾಗೆ ಭೂಮಿ, ಆಕಾಶ, ಬೆಟ್ಟ, ನೀರು ಎಲ್ಲಿಂದ ಬೇಕಾದ್ರೂ ಇದನ್ನ ಹಾರಿಸಬಹುದು ಸರ್. ಈ ಮಿಸೈಲ್ ಏನಾದ್ರೂ ಓಕೆ ಆಗ್ಬಿಟ್ರೆ ನಮ್ ದೇಶ ಇಡೀ ಜಗತ್ನಲ್ಲೇ ನಂಬರ್ 1 ಆಗ್ಬಿಡುತ್ತೆ ಸರ್. ಓ, ಧನ್ಯವಾದಗಳು ಧನ್ಯವಾದಗಳು. ನಿಮ್ಮಿಬ್ಬರ ಪರಿಶ್ರಮದಿಂದ ಈ ಪ್ರಾಜೆಕ್ಟ್ ಧರ್ತಿ ಸಂಪೂರ್ಣವಾಗಿದೆ. ನಾನು ನಿಮ್ಮಿಬ್ರಿಗೂ ಒಂದು ದೊಡ್ಡ ಪಾರ್ಟಿ ಕೊಡ್ತೀನಿ. ತಗೊಳ್ಳಿ ಸರ್, ಪ್ರಾಜೆಕ್ಟ್ ಅರ್ಥನ ಫೈಲು ಸರ್. ನಿಮ್ದಿರೋ ಜಾಗದಿಂದ ಯಾರು ಕದಲ್ಬಾರ್ದು. ಆ ಪ್ರಾಜೆಕ್ಟ್ ಅರ್ತ್ ಫೈಲು ನಮ್ ಕೈಲಿ ಕೊಡಿ. ನಿಮ್ಗೆಲ್ಲ ಇದು ಹೆಂಗ್ ಗೊತ್ತಾಯ್ತು? ನಿಜವಾಗ್ಲೂ ಇಲ್ಲಿ ಯಾರೋ ಮೋಸಗಾರ ಇದ್ದಾನೆ. ಯಾರದು ದೇಶದ್ರೋಹ ಕೆಲಸ ಮಾಡಿರೋದು, ತನ್ನ ಭೂಮಿ ತಾಯಿಗೆ ಮೋಸ ಮಾಡಿರೋದು. ತಮಾಷೆ ಮಾಡೋದು ನಿಲ್ಸು ಪ್ರೊಫೆಸರ್. ಫೈಲ್ ಎಲ್ಲಿದೆ ಮೊದಲು ಕೊಡು, ಇಲ್ಲ ಅಂದ್ರೆ ಈ ಲೇಸರ್ ಗನ್ನಿಂದ ಎಲ್ಲಾರನ್ನು ಮುಗಿಸ್ಬಿಡ್ತೀನಿ. ಕೊಡೋ. ಇಲ್ಲ, ಈ ಫೈಲ್ ನಿನಗೆ ಯಾವುದೇ ಕಾರಣಕ್ಕೂ ಸಿಗೋದಿಲ್ಲ. ಮತ್ತು ಈ ಫೈಲ್ ತಗೊಂಡು ಓಡಾಗೋ ಇಲ್ಲಿಂದ. ಯಾರಾದ್ರೂ ಹಿಡ್ಕೊಳ್ಳಿ ಅವನ್ನ. ಯಾರು ನಿಮ್ ಜಾಗದಿಂದ ಅಳ್ಳಾಡಂಗಿಲ್ಲ. ನೋಡಿದ್ರಾ ನನ್ನ ಮಾತಲ್ಲಿ ಎಷ್ಟು ಶಕ್ತಿ ಇದೆ ಅಂತ? ಈ ಫೈಲಲ್ಲಿರೋ ಪೇಪರ್ ಎಲ್ಲ ಫ್ರೀಸ್ ಆಗೋಗಿದೆ. ನಡೀರಿ ಸ್ನೇಹಿತರೆ. ಮೊಂಡು ಬದಲು ಎಲ್ಲರೂ ಸ್ನಾನ ಮಾಡ್ಕೊಂಡು ಬೇಗ ರೆಡಿ ಆಗ್ಬಿಡಿ. ಯಾಕೆಂದ್ರೆ ಹೆಣ್ಣಿನ ಕಡೆಯವರು ನಮ್ಮನ್ನ ನೋಡೋದಿಕ್ಕೆ ಇಲ್ಲಿಗೆ ಬರ್ತಾ ಇದ್ದಾರೆ. ಓಕೆ, ಏನಾದ್ರೂ ಮಾಡ್ಬೇಕಲ್ಲ ಈಗ. ಓಕೆ ಸರ್, ನಾವ್ ಈಗಲೇ ತಯಾರಾಗಿ ಬಂದ್ಬಿಡ್ತೀವಿ ಸರ್. ಏನು, ಜೋನ್ ಬ್ಯಾಂಕ್ ನಲ್ಲಿ ಲೂಟಿ ಮಾಡಕ್ ಬಿಟ್ಟ? ಈಗಲೇ ಬರ್ತಾ ಇದ್ದೀನಿ. ಚಿಂಗಮಿಂದ ಬಚಾವಾಗೋದು ಇಂಪಾಸಿಬಲ್, ನಿಜವಾಗ್ಲು ಇಂಪಾಸಿಬಲ್. ಈ ಡ್ರಾಮಾ ಎಲ್ಲ ನನ್ನ ಹತ್ರ ಆಡ್ಬೇಡ ಕಣೋ. ಬೇಗ ಬೇಗ ಹೋಗಿ ರೆಡಿ ಆಗ್ಬಿಟ್ ಬಾ. ಹೆಣ್ಣಿನ ಕಡೆಯವ್ರು ಆಗ್ಲೇ ಹೊರಟಿದಾರಂತೆ ಕಣೋ. ಅಯ್ಯಬ್ಬ, ನಾನು ಮದುವೆ ಮಾಡ್ಕೊಳ್ಳೋದಿಲ್ಲ. ಮದುವೆ ಬೇಡ ನನಗೆ. ಅಬ್ಬಾ, ನಾನು ಮದುವೆ ಮಾಡ್ಕೊಳ್ಳಲ್ಲಮ್ಮ. ಬೇಡಮ್ಮ, ಮದುವೆ ಬೇಡ ನನಗೆ. ಮೋಟು, ಅಷ್ಟೊತ್ತಿಂದ ಬಾತ್ರೂಮ್ ಒಳಗೆ ಒಬ್ಬನಿಗೆ ಏನ್ ಮಾಡ್ತಾ ಇದೀಯಾ? ಬಂದೆ. ಪತ್ಲು ಅದು. ಮೋಟು ಅವರೇ, ಎಲ್ಲಿದ್ದೀರಾ? ತಾವ್ ಎಲ್ಲಿದ್ದೀರಾ ಸರ್? ಹೇಳೋ, ಎಲ್ಲಿ ನನ್ನ ಸ್ನೇಹಿತ? ಹೇಳೋ, ಬೇಗ ಹೇಳೋ, ಇಲ್ಲಾಂದ್ರೆ ಹಿಂಗೆ ಕೆಳಗಡೆ ಬಿಸಾಕ್ಬಿಡ್ತೀನಿ. ನನ್ನ ಸ್ನೇಹಿತನ ಏನ್ ಮಾಡಿದ್ರಿ ಹೇಳು. ಹಂಗೆ ಕೆಳಗಡೆ ನೋಡ್ಬಿಡ್ತೀನಿ, ಬಿಸಾಕ್ಬಿಡ್ತೀನಿ. ಇಲ್ಲ ಇಲ್ಲ, ಬೇಡ. ಹೇಳು. ಪತ್ಲು ಅವರೇ, ಬಿಟ್ಬಿಡಿ. ನಾನು ಮಾತಾಡಕ್ಕಾದ್ರೂ ಬಿಡಿ. ನಾನೇ ಮೋಟು ಸಾರ್. ಮೋಟು,
ಅರೆ ಮೋಟು ಅವ್ರೆ ಏನ್ರಿ ನಿಮ್ಗೆ ಅವತಾರ ಇದು? ಅಲ್ಲ ನೀವೇ ನನ್ನ ಗುರ್ತಿಡದೆ ಹೋದ್ಮೇಲೆ ಆ ಗೂಂಡಗಳು ನನ್ನ ಗುರ್ತಿಡಕ್ ಆಗೋದೇ ಇಲ್ಲ. ಹೇಗಿದೆ ನನ್ನ ಗೆಟಪ್? ಓ ಗ್ರೇಟ್, ಗುಡ್, ಬಹಳ ಚೆನ್ನಾಗಿದೆ. ಈಗ ಈ ಮೀಸೆ ಚೆನ್ನಾಗಿ ಕಾಣ್ತಾ ಇದೆ ಸರ್. ಮೋಟು ಸರ್, ನಿಮ್ಮನ್ನ ನಾನು ಗುರ್ತಿಡಕ್ಕೆ ಆಗ್ಲಿಲ್ಲ ಸರ್. ಈಗ ನಾನು ಬೇರೆ ಗೆಟಪ್ ಅಲ್ಲಿ ಬರ್ತೀನಿ ಸರ್. ಅದಕ್ಕೆ ಮುಂಚೆ ಸ್ವಲ್ಪ ಪ್ರಾಕ್ಟೀಸ್ ಮಾಡ್ಕೊತೀನಿ ಸರ್. ಮೋಟೂರೇ ವೇಷ ಬದಲಾಯಿಸ್ಕೊಂಡು ನಾವು ಬಚಾವ್ ಆಗ್ಬಿಡೋಣ ಸರ್. ಇಲ್ಲಾಂದ್ರೆ ಫೈಲ್ ಕಾಪಾಡಕ್ ಆಗೋದಿಲ್ಲ ನಾವು. ಆ ಫೈಲ್ ಹೇಗಾದ್ರೂ ಮಾಡಿ ಆ ಗೂಂಡಗಳಿಂದ ವಾಪಸ್ ತರಬೇಕು ಸರ್. ಅರೆ ಫೈಲ್ ಇಲ್ಲೇ ಇದೆ ಪತ್ಲು ಅವ್ರೆ. ಸಾರಿ, ಅರ್ಜೆಂಟ್ ಅಲ್ಲಿ ಹೇಳೋದೇ ಮರ್ತ್ಬಿಟ್ಟೆ ಸರ್. ನಾನು ತಲೆ ಉಪಯೋಗಿಸಿ ಆ ಫೈಲ್ ನ ಬದಲಾಯಿಸ್ಬಿಟ್ಟೆ ಸರ್. ಮೋಟೂಜಿ ಯು ಆರ್ ಗ್ರೇಟ್. ಅರೆ ಫೈಲ್ ಬಚಾವ್ ಮಾಡೋದಕ್ಕೆ ನನ್ಗೆ ಈ ತರ ಪಂಚ್ ಕೊಡ್ತೀರಲ್ಲ ಸರ್ ನೀವು. ಸಾರಿ ಸಾರಿ ಸರ್, ತುಂಬಾ ಖುಷಿ ಆಗ್ಬಿಡ್ತು, ಅದಕ್ಕೆ ಹಂಗ್ ಮಾಡ್ಬಿಟ್ಟೆ ಸರ್. ಸಾರಿ. ನಾನು ಆ ವಿಷಯನ ಅಲ್ಲಿ ಯಾಕೆ ಹೇಳಿಲ್ಲ ಅಂತ ಹೇಳಿದ್ರೆ, ಶತ್ರುಗಳ ಜೊತೆ ಅಲ್ಲಿ ಯಾರು ಸೇರ್ಕೊಂಡಿದಾರೋ ಏನೋ ಗೊತ್ತಿಲ್ಲ ಅದಕ್ಕೆ. ಆದ್ರೆ ಅವ್ರ ಎದುರುಗಡೆ ಪ್ರೊಫೆಸರ್ ಬಾಟ್ಲಿವಾಲ ಏನ್ ಹೇಳಿದ್ರು ಗೊತ್ತಾ? ಈ ಫೈಲ್ ಏನಾದ್ರು ಬಚಾವ್ ಮಾಡ್ಬಿಟ್ರೆ ಆ ಗೂಂಡಾಗಳು ಮತ್ತೆ ನಮ್ ಹಿಂದೆ ಬೀಳ್ತಾರೆ ಅಂತ. ವೆರಿ ಗುಡ್ ಮೋಟೋ ಅವ್ರೆ, ವೆರಿ ಗುಡ್. ಒಂದ್ ನಿಮಿಷ ಇರಿ, ನಾನು ಈಗ ಬೇರೆ ಗೆಟಪ್ ಅಲ್ಲಿ ಬರ್ತೀನಿ, ನೋಡ್ತಾ ಇರಿ. ಈಗ ನಾವಿಬ್ಬರು ನಮ್ ಸೆಲ್ಫಿ ತಕೊಂಡು ಹೆಡ್ ಕ್ವಾರ್ಟರ್ ಕಳಿಸ್ಬಿಡೋಣ, ಏನಂತೀರಾ? ಆಗ ಪ್ರೊಫೆಸರ್ ಬಾಟ್ಲಿವಾಲಾಗೂ ಗೊತ್ತಾಗ್ಬಿಡುತ್ತೆ ನಾವು ಇಲ್ಲೇ ಇದೀವಿ ಅಂತ. ಕರೆಕ್ಟ್. ಬನ್ನಿ ನನ್ನ ಸಿಂಹಗಳೇ, ಬನ್ನಿ. ಫೈಲ್ ತಗೊಂಬಂದ್ರ? ಹಾ ಬಾಸ್, ಇಲ್ಲಿ ನೋಡಿ, ಎಲ್ಲಿದೆ ಫೈಲು? ಬಹಳ ಕಷ್ಟಪಟ್ಟು ಫೈಟ್ ಮಾಡ್ತಂದಿದ್ದೀವಿ. ಭಾಷಾ ಖುಷಿಯಾದ, ನಿಮ್ ಭಾಷಾ ಖುಷಿಯಾದ. ನನ್ ಡೈಲಾಗ್ ಮುಗಿಸೋದಕ್ಕಾದ್ರೂ ಬಿಡು. ನಾನು ಇಡೀ ಪ್ರಪಂಚನೇ ಬ್ಲ್ಯಾಕ್ ಮೇಲ್ ಮಾಡ್ತೀನಿ ಈಗ. ಹೆಂಗೆ ಅಂತ ಗೊತ್ತಾ? ನೋಡಿ ಹೀಗೆ. ಮಿಸೈಲ್ಸ್ ಎಲ್ಲ ರೆಡಿ ಇದೆ, ಆದ್ರೆ ಅದನ್ನ ಹಾರಿಸೋ ಟೆಕ್ನಿಕ್ ನನಗೆ ಗೊತ್ತಿರ್ಲಿಲ್ಲ. ಅದು ಈ ಫೈಲ್ ನಲ್ಲಿದೆ. ಈಗ ನಾನು ಇಡೀ ಪ್ರಪಂಚನ ಬ್ಲ್ಯಾಕ್ ಮೇಲ್ ಮಾಡ್ತೀನಿ. ಪ್ರತಿ ದೇಶಕ್ಕೂ ಭಯ ಹುಟ್ಟಿಸ್ತೀನಿ. ನಾ ಕೇಳಿದಷ್ಟು ಹಣ ಕೊಡಿ, ಇಲ್ಲ ಅಂದ್ರೆ ನೀವೆಲ್ಲ ಕದಂ. ಅವರೆಲ್ಲ ನನ್ ಮಾತು ಕೇಳಲೇಬೇಕು. ಭಾಷಾ, ನಿಮ್ ಭಾಷಾ ಖುಷಿಯಾದ. ಭಾಷನ್ಗೆ ದುಃಖ ಆಗ್ತಾ ಇದೆ. ನಿಮ್ ಭಾಷನ್ಗೆ ದುಃಖ ಆಗ್ತಾ ಇದೆ. ಇದೆಲ್ಲ ಏನು? ಅರೆ ನೀನ್ ಸ್ವಲ್ಪ ಸುಮ್ನಿರು. ಮೊದ್ಲು ನನ್ನ ಕೋಪ ಮಾಡ್ಕೊಳ್ಳೋದಕ್ ಬಿಡು. ಫೈಲ್ ಯಾರು ತಂದಿದ್ದು? ಫೈಲ್ ತರಕ್ ಮುಂಚೆ ತೆಗೆದು ನೋಡ್ಬೇಕಲ್ವಾ? ಸಾಕು ಸಾಕು, ಅಲ್ಲೇ ಇದೆ, ನನ್ನ ಹತ್ರ ಬರ್ಬೇಡಿ. ಹಂಗ ನಿನಗೆ ಒಂದಕ್ಷರ ಓದಕ್ ಬರಲ್ವಾ? ಯಾವ ಫೈಲ್ ಎತ್ಕೊಂಡ್ ಬಂದಿದ್ಯಾ ನೀನು? ಇದು ಯಾವ ಕೆಲ್ಸಕ್ಕೂ ಬರಲ್ಲ. ಇದು ಪ್ರಾಜೆಕ್ಟ್ ದರ್ತಿ ಫೈಲ್ ಅಲ್ಲ. ನಿಮ್ಮಲ್ಲಿ ಯಾರು ಹೆಚ್ಚಿಗೆ ಚೆನ್ನಾಗಿ ಓದಿ ಬರ್ದಿ ಮಾಡಿದ್ದೀರಾ? ಬಾಸ್, ನಾನು ಎಲ್ಲರಿಗಿಂತ ಜಾಸ್ತಿ ಓದ್ ಬರ್ದಿದ್ದೀನಿ. ಅಟ್ಲೀಸ್ಟ್ ಯಾರಾದ್ರೂ ಒಬ್ರಾದ್ರೂ ಓದಿದ್ದೀರಲ್ಲ. ಎಷ್ಟು ಓದಿದ್ಯಾ ನೀನು? BA MA ಮಾಡಿದ್ಯಾ? ಭಾಷಾ ಬಾಸ್, ನಾನು 5ನೇ ಕ್ಲಾಸ್ ಫೇಲ್ ಆಗಿದ್ದೀನಿ.
5ನೇ ಕ್ಲಾಸ್ ಫೇಲಾ? ನಾನು ಅನಕ್ಷರಸ್ಥರ ಸೇನೆ ಇಟ್ಕೊಂಡಿದ್ದೀನಿ. ಭಾಷಾ ಬಾಸ್ ನಾನು ತುಂಬಾ ಓದ್ಬೇಕು ಅನ್ಕೊಂಡಿದ್ದೆ. BA MA ಎಲ್ಲ ಮಾಡ್ಬೇಕಂತ ಇದ್ದೆ. ಆದ್ರೆ ನಮ್ಮಪ್ಪ ಹುಷಾರಿಲ್ದಿರ ಹಾಸಿಗೆ ಹೇಳಿದ್ರು. ಆಗ ನಾನು ತುಂಬಾ ಚಿಕ್ಕವನಿದ್ದೆ. ಆಮೇಲೆ ನಮ್ಮಮ್ಮನೂ ಹಾಸಿಗೆ ಹೇಳಿದ್ರು. ನನ್ಗೆ ಅಣ್ಣ ತಮ್ಮಂದಿರಿದ್ರು. ಎಲ್ಲರಿಗಿಂತ ನಾನೇ ದೊಡ್ಡವನಿದ್ದೆ. ನಾನು ಓದೋದನ್ನೆಲ್ಲ ಬಿಟ್ಟು ಕೆಲಸ ಸ್ಟಾರ್ಟ್ ಮಾಡಿದೆ. ನಾನು ಮನೆ ನಡೆಸಕ್ಕಂತ ಈ ಚಿಕ್ಕ ಚಿಕ್ಕ ಕೈಗಳಲ್ಲಿ ಕೆಲಸ ಮಾಡ್ತಿದ್ದೆ. ದಿನ ಎಲ್ಲ ಕೆಲಸ ಮಾಡಿ ಸುಸ್ತಾಗ್ಬಿಡ್ತಾ ಇದ್ದೆ. ರಾತ್ರಿಗೆ ಎಲ್ಲರಿಗೋಸ್ಕರ ಊಟ ತರ್ತಾ ಇದ್ದೆ. ಏನ್ ಹೇಳಿ ಸರ್, ನನ್ನ ದುಃಖದ ಕತೆ ಏನಂತ ಹೇಳಿ. ನಾನು ತುಂಬಾ ಓದ್ಬೇಕು ಅನ್ಕೊಂಡಿದ್ದೆ ಸರ್. ಸುಮ್ಮನಿರಾ, ನಿಲ್ಸಿ ನಿಮ್ಮ ಈ ಫ್ಯಾಮಿಲಿ ಡ್ರಾಮಾನ. ಸ್ಟಾಪ್. ಯಾರು ಒಳಂಗಿಲ್ಲ. ಈ ಫೈಲ್ ನಕಲಿ ಇದೆ, ಅಸ್ಲಿ ಎಲ್ಲಿದೆ? ಓಕೆ ಓಕೆ, ಸರಿ, ಆಯ್ತು ಆಯ್ತು ಆಯ್ತು. ಮೋಟುಜಿ ಮತ್ತು ಪತ್ಲುಜಿ ಅವರು 5 ಸ್ಟಾರ್ ಹೋಟ್ಲಲ್ಲಿ ಉಳ್ಕೊಂಡಿದ್ದಾರೆ. ಅದಕ್ಕೋಸ್ಕರ ಈ ಸರಿ ನಾನೇ ಹೋಗ್ತೀನಿ. ನನ್ ಡ್ರಾಮಾದಿಂದ ಆ ಫೈಲ್ ಎಲ್ಲಿದೆ ಅಂತ ನಾನೇ ಹುಡ್ಕೊಂಡ್ ತರ್ತೀನಿ. ನೋಡ್ತಾ ಇರಿ ನಾನು ಹೇಗ್ ಆಕ್ಟ್ ಮಾಡ್ತೀನಿ ಅಂತ. ನಡೀರಿ, ಹೋಗ್ಬಿಟ್ಟು ಆ ಫೈಲ್ ನ ಎತ್ಕೊಂಬರೋಣ. ಬೇರೆಯವ್ರು ಬಂದು ಆ ಫೈಲ್ ನ ಎತ್ಕೊಂಡೋಗಕ್ ಮುಂಚೆ ನಾವ್ ತರೋಣ. ನನ್ಗೆ ಆ ಫೈಲ್ ಬೇಕೇ ಬೇಕು. ನಮಸ್ತೆ ನಮಸ್ತೆ. ಇವರು ಚಿಂಗಮ್ಮವ್ರ ತಾಯಿಯವರು. ಮತ್ತೆ ಇವ್ರು ನಮ್ಮ ಮುದ್ದಿನ ಮಗ ಚಿಂಗಮ್ಮ, ಇನ್ಸ್ಪೆಕ್ಟರ್ ಚಿಂಗಮ್ಮ. ಪುರ್ಬುರಿ ನಗರದಲ್ಲೇ ಫೇಮಸ್ ಇನ್ಸ್ಪೆಕ್ಟರ್. ಚಿಂಗಮ್ ಕೈಯಿಂದ ಬಚಾವಾಗೋದು ಇಂಪಾಸಿಬಲ್, ನಿಜವಾಗ್ಲೂ ಇಂಪಾಸಿಬಲ್. ಇವರು ಸ್ನೇಹಿತರು, ಅವರಿಬ್ಬರು ಮೋಟು ಪತ್ಲು ಅಂತ. ಇವರು ಜಟಕ, ಅವರು ಗಸೀಟಾರಾಮ್ ಅಂತ. ಮೋಟುನ ಕಂಡ್ರೆ ದೊಡ್ಡ ದೊಡ್ಡ ರೌಡಿಗಳೆಲ್ಲ ಹೆದರ್ಕೊಂಡು ನಡುಕ್ತಾರೆ. ಇವರು ಮೋಟು ಅವ್ರಿಗೆಲ್ಲ ಸರಿಯಾಗಿ ಬುದ್ಧಿ ಕಲಿಸ್ಬಿಡ್ತಾರೆ. ದೊಡ್ಡ ದೊಡ್ಡ ಪೈಲ್ವಾನ್ಗಳು ಮೋಟುನ್ ಕಂಡ್ರೆ ಹೆದರ್ ನಡುಗ್ತಾರೆ. ಅಯ್ಯ ನಮಸ್ತೆ ನಮಸ್ತೆ. ಇವಳು ನನ್ನ ಹೆಂಡತಿ, ಇವಳು ನನ್ನ ಮಗಳ. ನಿಮಗ್ ಕೊಟ್ಟಿರೋ ಫೈಲಲ್ಲಿ ಇವ್ರ ಪೂರ್ತಿ ಡೀಟೇಲ್ಸ್ ಎಲ್ಲ ಕೊಟ್ಟಿದ್ದೀನಿ. ನಿಮಗ ಇದ್ರ ಬಗ್ಗೆ ಎಲ್ಲ ಗೊತ್ತಿರುತ್ತೆ ಅಂತ ಅನ್ಕೊಂಡಿದೀನಿ. ಸಂತೋಷ. ನೀವು ಧರ್ತಿ ಫೈಲ್ ನ ಎಷ್ಟು ಚೆನ್ನಾಗಿ ಮಾಡಿದಾರ ಅಂದ್ರೆ ನನಗನ್ಸುತ್ತೆ ನಾನ್ ಧರ್ತಿನ ಚಿಕ್ಕ ವಯಸ್ಸಿಂದಾನು ನೋಡಿರ್ಬಹುದು ಅಂತ. ಅಯ್ಯೋ ಅಮ್ಮ. ಆದ್ರೆ ಅದನ್ನ ಇಷ್ಟಪಡ್ಬೇಕು ಅಂದ್ರೆ ನೋಡೋದು ತುಂಬಾ ಮುಖ್ಯವಾಗಿದೆ. ಆದ್ರೆ ನೋಡೋದಕ್ಕೆ ಕಂದ ತಲೆ ಎತ್ತೋದು ತುಂಬಾ ಮುಖ್ಯವಾಗಿದೆ. ಅಲ್ವೇನ್ರಿ? ಅಲ್ವಾ ಅಲ್ವಾ? ನಾಚಿಕೆ. ಪರೇಡ್, ಸಾವಧಾನ್. ತಲೆ ಎತ್ತಿ ಎದುರುಗಡೆ ಇರೋ ಧರ್ತಿನ ನೋಡಿ. ಇಲ್ಲಿ ಇಟ್ಬಿಡಿ. ಅಮ್ಮ. ಬೇಡ, ಇದು ಚೀಟಿಂಗ್. ಇದು ಖಂಡಿತ ಚೀಟಿಂಗ್. ಚಿಕ್ಕಪ್ಪ ಸರ್. ಸರ್. ನಾನು ಡಾನಿಗೆ ಡಾನು, ಕುಂಡಲಿ ಡಾನ್. ಹೇಳು ಯಾರು ಅಂತ. ಕುಂಡಲಿ ಡಾನ್. ಶಬ್ಬಾಸ್. ಒಂದಲ್ಲ ಒಂದಿನ ನನ್ನ ಕೈಯಿಂದ ನಿನ್ಗೆ ಕುಂಡಲಿ ಮಾಡಕ್ ಬಿಡ್ತೀನಿ. ನನ್ನ ಕಾರ್ ಪಾರ್ಕ್ ಮಾಡಬೇಕು. ಐ ಗಿವ್ ಹಿಮ್ ದ ಕೇಸ್ ರೈಟ್. ಇಲ್ಲ ಬೇಡ ಸರ್, ಓಡ್ಬೇಡಿ ಸರ್. ಅಯ್ಯೋ. Hey.
ನಾನೀಗ ನನ್ನ ಪರಿಚಯ ಮಾಡ್ಕೊಳ್ತಾ ಇದ್ದೀನಿ. ನಾನು ಡಾನ್ಗಳಲ್ಲೇ ಡಾನ್, ಕುಂಡಲಿ ಡಾನ್. ಹೇಳಿ ಯಾರು ಅಂತ? ಶಭಾಷ್, ಶಭಾಷ್. ಇವರೆಲ್ಲ ನನ್ನ ಕಡೆಯವರು. ರಾಹು, ಕೇತು, ಶನಿ, ಮಕರ, ಕುಂಭ, ಮಿಥುನ್, ಕನ್ಯಾ ಅವ್ರ ಮೇಷ. ಮದುವೆ ಇರ್ಲಿ, ನಾಮಕರಣ ಇರ್ಲಿ, ಯಾವುದೇ ಶುಭ ಕಾರ್ಯಗಳೇ ಇದ್ರೂ ಪರವಾಗಿಲ್ಲ, ಎಲ್ಲರ ಕುಂಡಲಿ ಬರೆದು ನಾನೇ ಮುಹೂರ್ತನ ಫಿಕ್ಸ್ ಮಾಡ್ತೀನಿ. ಕೇಳ್ಪಟ್ಟೆ ನಿಮ್ ಮಗಳದು ಮದುವೆ ಇದೆ ಅಂತ. ನೀವ್ ಹೇಳಿದ್ರೆ ಕುಂಡಲಿ ತೆಗೆದು ಮುಹೂರ್ತ ಫಿಕ್ಸ್ ಮಾಡ್ತೀನಿ. ಅಯ್ಯೋ, ನೀನು ಕುಂಡಲಿ ಮಾಡೋದಕ್ಕೆ ಎಷ್ಟು ಹಣ ತಗೋತೀಯಾ? ಕೇವಲ 10 ಕೋಟಿ ರೂಪಾಯಿ. ಅಯ್ಯೋ, 10 ಕೋಟಿ ಅದೆಲ್ಲ ಕೊಡಕ್ಕಾಗಲ್ಲ. ನನ್ನ ಅಳಿಯ ಇನ್ಸ್ಪೆಕ್ಟರ್ ಇದಾನೆ ಗೊತ್ತಾ? ಇವರು ಮಿಸ್ಟರ್ ಬಬುಲ್ ಗಮ್ ಅವರು. ಇವ್ರು ನಿಮ್ಮನ್ನ ಜೈಲೊಳಗಡೆ ಹಾಕ್ಬಿಡ್ತಾರೆ ಅಷ್ಟೇ. ಯು ಆರ್ ಅಂಡರ್ ಅರೆಸ್ಟ್. ಅಂಡರ್ ಅರೆಸ್ಟ್ ಅನ್ನೋದು ನನಗೆ ಮಾತ್ರ ಅರ್ಥ ಆಗುತ್ತೆ, ಆದ್ರೆ ನನ್ನ ಸ್ನೇಹಿತರಿಗೆ ಖಂಡಿತ ಅರ್ಥ ಆಗೋದಿಲ್ಲ. ಒಂದ್ ಹೆಜ್ಜೆ ಮುಂದೆ ಇಟ್ಟರು ಅನಾಹುತ ಆಗ್ಬಿಡುತ್ತೆ. ರಾಹು ಕೇತು, ಹುಡುಗಿ ನಡ್ಕೊಂಡು ನಡಿರೋ. ಹುಡುಗಿ ವಾಪಸ್ ಬೇಕು ಅಂದ್ರೆ 10 ಕೋಟಿ. ನನ್ನ ಸೊಸೆ ಹುಡುಗಿ ನಡ್ಕೊಂಡು ಗಾಡಿ ಒಳಗೆ ಹಾಕ್ರ. ಬೇಡ, ಯಾಕೆ ನಿಂದೆ ಬಿದ್ದಿದ್ದೀರಾ ನೀವೆಲ್ಲ? ಬದಲು ಲೆಟ್ಸ್ ಗೋ. ಸರ್, ನಿಮ್ ದರ್ತಿನ ಎಳ್ಕೊಂಡು ಹೋಗ್ತಿದ್ದಾರೆ ಸರ್. ನೋಡಿ ಸರ್ ಅಲ್ಲಿ. ಅಯ್ಯೋ ಮೊಟ್ಟು, ನನ್ನ ಜೀವನ ಗೆಳೆಯ ಕುಂಡಲಿ ಧರ್ತಿನ ಇಲ್ಲಿಂದ ಎಳ್ಕೊಂಡೋಗ್ಬಿಟ್ಟ ಕಡೆಯ ಗಾಡಿಲಿ. ಹುಡುಗಿನ ವಾಪಸ್ ಕಳಿಸ್ಬೇಕು ಅಂದ್ರೆ 10 ಕೋಟಿ ಕೊಡ್ಬೇಕು ಅಂತ ಡಿಮಾಂಡ್ ಮಾಡ್ತೀನಿ ಕಡೆಯ. ಅವ್ನ್ ಫಾಲೋ ಮಾಡೋಣ ಬನ್ನಿ. ಮೊಟ್ಟು ಇರೋ ಅಲ್ಲೋಡ, ಅವ್ನ ಕಾರು ಫ್ಲೈಓವರ್ ಅಲ್ಲಿ ಟರ್ನ್ ಆಗ್ತಿದೆ ಕಣ. ಮತ್ತೆ ಅದು ಕೆಳಗಡೆ ಇದೆಯಲ್ಲ ಫ್ಲೈಓವರ್, ಅಲ್ಲಿ ಹೊರಗಡೆ ಹೋಗುತ್ತೆ ಕಣ. ಓಕೆ, ನಾನು 1 2 3 ಅಂತ ಹೇಳ್ತೀನಿ. ನಾವೆಲ್ಲರೂ ಸೇರಿ ಆ ಕಾರ್ ಮೇಲೆ ಧುಮುಕ್ಬಿಡೋಣ. ಓಕೆ, ಆಮೇಲೆ ನಾವು ಹಿಡ್ಕೊಂಡ್ಬಿಡ್ಬೋದು. 1 2 3 ನಾನು ಇವನ್ನ ಹೇಳ್ಕೊಂಡು ಹೋಗ್ತೀನಿ, ನೀನು ಅವನ್ನೆಲ್ಲ ನೋಡ್ಕೋ. ಒಂದು ನಿಮಿಷ, ನಾನು ಈಗ ಕುಂಡಲಿ ರೆಡಿ ಮಾಡ್ತೀನಿ. ಫೈಟ್ ಮಾಡೋದಕ್ಕಲ್ಲ, ಈಗ ನನ್ನ ಕುಂಡಲಿಲಿ ರಾಹು ಕೇತು ಎಲ್ಲ ಇದ್ದಾರೆ, ಮತ್ತೆ ಶನಿ ಮಂಗಳದಲ್ಲಿದ್ದಾರೆ. ಹಾಗೆ ಜಾಗಿಂಗ್ ಮಾಡೋದಕ್ಕೆ ಇಂಥ ಸಮಯ ಇನ್ಯಾವತ್ತೂ ಲೈಫಲ್ಲಿ ಸಿಗೋದೇ ಇಲ್ಲ. ಅದಕ್ಕೆ ನಾನು ಜಾಗಿಂಗ್ ಹೋಗ್ತಾ ಇದ್ದೇನೆ. ಮತ್ತೆ ಸಿಗ್ತೀನಿ. ಓಹೋ, ಮಗಳೇ ಭೂಮಿ, ನಿಂಗೇನೂ ಆಗಿಲ್ಲ ತಾನೆ? ಹೇಳಮ್ಮ. ನಾನ್ ಚೆನ್ನಾಗಿದ್ದೀನಿ, ಥ್ಯಾಂಕ್ ಯು ಮೋಟು ಪತ್ಲು. ಇವರು ತುಂಬಾ ಧೈರ್ಯವಂತರು. ದತ್ತಿ ಮೇಡಮ್, ಇವತ್ತಿಂದ ನೀವು ಹೋಟೆಲಲ್ಲೇ ಉಳ್ಕೋಬೇಕು. ಮದುವೆ ಅಲ್ಲೇ ಆಗುತ್ತೆ, ಅಲ್ಲಿಂದ ನೀವು ಫುರ್ಫುರಿ ನಗರಕ್ಕೆ ಹೋಗ್ಬೇಕು. ಓ ಸರಿ ಸರಿ, ಅವ್ರು ಏನಾದ್ರೂ ಹೆದರ್ಸೋದಕ್ಕೆ ನಮ್ಮ ಮನೆ ಹತ್ರ ಬಂದ್ಬಿಟ್ರಿ ಅಂತ ಭಯ. ಅರೆ, ಈ ರೂಮು ನಮ್ ರೂಮ್ ತರ ಕಾಣಿಸ್ತಿಲ್ಲ ಅಲ್ವಾ? ರೆಡಿ ಆದ್ಯಾ? ಹೋಗಡೆ ಮೊಟ್ಟು. ನೀನ್ ಹೋಗು, ನನ್ ಕಾಯಿನ್ ಕೆಳಗಡೆ ಬಿದ್ದೋಗ್ಬಿಟ್ಟಿದೆ ಕಣೋ. ನಾನು ಅದನ್ನ ತಗೊಂಡ್ ಬರ್ತೀನಿ. ಓಕೆ, ಆದ್ರೆ ಬೇಗ ಬರ್ಬೇಕು. ಓ
ಕಾಯಿಲ್ ವಾಪಸ್ ಬಂದ್ಬಿಡ್ತು. ಅಯ್ಯೋ ನನ್ ಶೂ ಎಲ್ಲಪ್ಪ, ಇದ್ರ ಕೆಳಗೆ ಇಟ್ಟಿದ್ದಲ್ಲ ನಾನು, ಎಲ್ಲೋಯ್ತು? ಓಹ್ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು. ಯಾರಿಗೆ ಹೇಳಿದ್ ನಾನು ಥ್ಯಾಂಕ್ ಯು ಅಂತ? ಯಾರಲ್ಲಿರೋದು ಕೆಳಗಡೆ? ಯಾರು 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 ಹೊಡಿತಾ ಇರೋದು? ಯಾರದು? ಯಾರನ್ನ ಹೊಡೆದಿದ್ದು? ಸಖತ್ತಾಗೋದೆ ಬಿತ್ತು. ಕರ್ಟನಿಂದ ಯಾರಿರೋದು? ಯಾರು ಕರ್ಟನಿಂದ ಇರೋದು ಹೇಳಿ, ನಾನ್ ಕೇಳ್ತಾ ಇದ್ದೇನೆ. ಯಾರು ಕರ್ಟನಿಂದ ಇರೋದು? ಕಾಯಮ್ಮ. ಅರೆ ಕರ್ಟನಿಂದ ನೀನೇ ಇದ್ದಿದ್ದು, ನಮ್ಮನ್ನ ಕೇಳ್ತಿಯಲ್ಲ ಯಾರು ಅಂತ? ಒಳ್ಳೆ ಕತೆ. ಸಾರಿ, ಕರ್ಟನಿಂದ ನಾನೇ ಇರೋದು. ಕರ್ಟನಿಂದ ನಾನೇ ಇರೋದು, ಆದ್ರೆ ಮುಂದೆ ಯಾರಿರೋದು ಅಂತ ಹೇಳಿ. ಇಲ್ಲಿ ಯಾರು ಕಾಣಿಸ್ತಾ ಇಲ್ಲ. ಯಾರೋ ಕಳ್ಳರು ಕಳ್ತನ ಮಾಡಕ್ ಬಂದಿರ್ಬೋದು ಅನ್ಸುತ್ತೆ. ನನ್ನನ್ನ ಯಾಮಾರಿಸ್ಬಿಟ್ಟು ಎಸ್ಕೇಪ್ ಆಗ್ಬಿಟ್ಟಿದ್ದಾರೆ. ಅರೆ ನಾವು ಇನ್ನು ಎಷ್ಟೊತ್ತು ಈ ಸೈಂಟಿಸ್ಟ್ ಗೆಟಪ್ ತಲೆ ಇರೋದು ಪತ್ಲೋ. ನಡಿಯೋ ಗೆಟಪ್ ಚೇಂಜ್ ಮಾಡ್ಕೊಳ್ಳೋಣ. ಇದು ನಮ್ ಸೈಜೆ ಅಂತ ಕಾಣಿಸುತ್ತೆ ಕಣೋ. ಅರೆ ಈ ಫ್ರೇಮ್ ಅಂತೂ ಬಹಳ ಚೆನ್ನಾಗಿದೆ ಕಣ. ಪತ್ಲು ಸರ್ ನಡಿ ಸರ್, ನಮ್ ರೂಮ್ ಕೊಡೋಬಿಡೋಣ. ನಮ್ಗೆ ಯಾವಾಗ ಮೋಟು ಪತ್ಲು ಕಾಣಿಸ್ಕೋತಾರೆ ಅವಾಗ ನೀವು ಚೇರ್ ಬಿಟ್ಬಿಟ್ಟು ಹೋಗ್ಬಿಡಿ. ಆಮೇಲೆ ನೋಡಿ, ಆಮೇಲೆ ನನ್ನ ಆಕ್ಟಿಂಗ್ ಇಂದ ಅವ್ರಿಬ್ಬರು ಹೃದಯನ ನಾನು ಹೇಗ್ ಗೆಲ್ತೀನಿ ಅಂತ ಅವ್ರಿಗೆ ಕ್ಲೋಸ್ ಫ್ರೆಂಡ್ ಆಗ್ಬಿಡ್ತೀನಿ. ಹಾಗೆ ಹಾಗೆ ಬಚ್ಚಿಟ್ಕೊಳ್ಳಿ. ಮೋಟು ನನಗೇನು ಅಂತ ಅರ್ಥ ಆಗ್ತಿಲ್ಲ ಕಣ. ಚಿಂಗಮ್ ಸರ್ ಏನಾದ್ರು ಮದುವೆ ಒಪ್ಕೊಳ್ಳಿಲ್ಲ ಅಂದ್ರೆ ಏನು ಮಾಡೋದು ಅವಾಗ? ಏನಾದ್ರೂ ಮಾಡ್ಲೇಬೇಕು ಕಣ ಪತ್ಲು. ಎಕ್ಸ್ಕ್ಯೂಸ್ ಮೀ ಯಂಗ್ ಮ್ಯಾನ್, ನೀವಿಬ್ರು ಒಳ್ಳೆ ಮನುಷ್ಯರ ತರ ಕಾಣಿಸ್ತೀರಾ. ನನಗ್ ಸ್ವಲ್ಪ ಹೆಲ್ಪ್ ಮಾಡ್ತೀರಾ? ಆ ಕಾರಿಡಾರ್ ಎಂಡೋರ್ಗೂ ನನ್ನ ಸ್ವಲ್ಪ ಡ್ರಾಪ್ ಮಾಡ್ತೀರಾ ಪ್ಲೀಸ್? ಸರಿ ಸರ್, ನೀವು ಯೋಚನೆ ಮಾಡಬೇಡಿ ಸರ್, ನಾನು ನಿಮ್ಮನ್ನ ಬಿಟ್ಟು ಬರ್ತೀನಿ ಸರ್. ಪತ್ಲು ನೀನು ಹೋಗು, ನಾನು ಇವ್ರನ್ನ ಬಿಟ್ಟು ಬಂದ್ಬಿಡ್ತೀನಿ. ನೀವು ಎಷ್ಟು ಒಳ್ಳೆ ಮನುಷ್ಯರಿದ್ದೀರಾ. ಈ ಬಾಸ್ಗೆ ಏನಾಗಿದೆ? ಇಷ್ಟೊಂದು ಓವರ್ ಆಕ್ಟಿಂಗ್ ಮಾಡ್ತಾ ಇದ್ದಾರೆ. ಸಾಕು ಸಾಕು ಸರ್, ಈ ಮುಂದೆ ನಂಗೆ ಏನು ಹೇಳ್ಬೇಡಿ ಸರ್. ನಿಮ್ ದುಃಖ ನನಗೆ ನೋಡಕ್ ಆಗ್ತಾ ಇಲ್ಲ ಸರ್. ಹಾ ಪತ್ಲು ಹೇಳು. ಏನು ಸ್ವಿಮ್ಮಿಂಗ್ ಪೂಲ್ ಹತ್ರ ಬರ್ಬೇಕಾ? ಓಕೆ ಓಕೆ, ನಾನು ಈಗ ಬರ್ತೀನಿ. ಅಯ್ಯೋ ನಾನು ಈ ತರ ಅರ್ಜೆಂಟ್ ಆಗಿ ಬಾ ಅಂತ ಹೇಳಿಲ್ಲ ಕಣ ಮೊದಲು ನಿಂಗೆ. ಹೇಳ, ನನ್ನ ರೂಮ್ ಕರ್ಕೊಂಡು ಹೋಗ್ಬಿಡಿ. ನನ್ನ ಕೈಲಿ ನಡೆದಾಡಕ್ಕೂ ಕೂಡ ಆಗಲ್ಲ. ನನ್ನ ಕೆಲಸಗಾರರು ಕೂಡ ಯಾರು ಕಾಣ್ತಾ ಇಲ್ಲ. ಎಲ್ಲಿದ್ದಾರೆ ಅವರು? ನಾನು ಇನ್ನೂ ಸ್ವಲ್ಪ ಹೊತ್ತು ಆರಾಮ್ ಮಾಡಕ್ ಬಯಸ್ತೀನಿ. ಸರ್ ನೀವು ನಮ್ ರೂಮಲ್ಲಿ ರೆಸ್ಟ್ ತಗೊಳ್ಳಿ ಸರ್. ಬಾಸ್ ನಿಮ್ಗೇನಾಗಿಲ್ಲ ಅಲ್ವಾ? ತಡಿಯೋ, ನಾಚಿಕೆ ಅಲ್ವಾ ನಿಂಗೆ? ಯಾಕ ಪಾಪ ಇವ್ರನ್ನ ಬಿಟ್ಟೋದೆ ನೀನು? ಪಾಪ ಎಷ್ಟು ಒದ್ದಾಡ್ತಿದ್ರು ಗೊತ್ತಾ? ಕರ್ಕೊಂಡಾಗ ಇವ್ರನ್ನ ರೂಮ್ ಕರ್ಕೊಂಡಾಗ ಮತ್ತೇನಾದ್ರೂ ಒಬ್ಬಂಟಿಯಾಗಿ ಬಿಟ್ಟೋದ್ರ ಅಷ್ಟೇ ನಿನ್ ಕತೆ. ಸರಿ ಬಸ್, ಸರಿ ಸರಿ. ನೀವಿಬ್ರು ಯಾಕೆ ಬಂದ್ರಿ? ನಾನೇನಾದ್ರೂ ನಿಮ್ಮನ್ನ ಕರೆದಿದ್ದ? ಬಸ್ ನೀವಷ್ಟು ಮೇಲಿಂದ ಕೆಳಗ್ ಬಿದ್ದೋಗ್ಬಿಟ್ರಿ. ನಾವು ಎದುರ್ಕೊಂಬಿಟ್ವಿ. ಓಕೆ ಓಕೆ, ಸರಿಯಾಗಿ ಕೇಳಿಸ್ಕೊಳ್ಳಿ. ನೆಕ್ಸ್ಟ್ ಟೈಮ್ ನಾನು ಕರೆದ್ರೂ ಕೂಡ ನೀವು ಬರ್ಲೇಬಾರ್ದು. ನಾನು ಎಷ್ಟೇ ಕೂಗಿದ್ರು, ನಾನು ಎಷ್ಟೇ ಬಡ್ಕೊಂಡ್ರು ನೀವು ಬರ್ಬಾರ್ದು.
ಯಾಕೆಂದ್ರೆ ನಾನು ಅವ್ರದ್ದು ಪ್ರೀತಿ ಸಂಪಾದನೆ ಮಾಡಕ್ಕೆ ಕಿರ್ಚ್ಕೊತಾ ಇರ್ತೀನಿ. ಅರ್ಥ ಆಯ್ತಾ? ಅರ್ಥ ಆಯ್ತು ಬಾಸ್. ಬೇಡಪ್ಪ, ನನಗೆ ಖಂಡಿತ ಇಷ್ಟ ಇಲ್ಲ. ನಾನಂತೂ ಈ ಮದುವೆ ಖಂಡಿತ ಆಗೋದೇ ಇಲ್ಲ. ನನಗಿಷ್ಟ ಇಲ್ಲ ಅಮ್ಮ. ಅವ್ನ್ ಮದ್ವೆ ಆಗಲ್ವಂತೆ. ಅಯ್ಯೋ, ನಾನು ಏನ್ ಮಾಡ್ಲಿ? ಅಯ್ಯೋ, ಡೋಂಟ್ ವರಿ ಕಡೆ, ನಾನು ಅವ್ರಿಗೆ ಒಪ್ಪಿಸ್ತೀನಿ. ಅವನು ನಮ್ಮ ಮಗ ಚಿಂಗಮ್ಮನ ಅವ್ರ ಸ್ನೇಹಿತರು ಖಂಡಿತ ಒಪ್ಪಿಸ್ತಾರೆ ಕಡೆ. ಈ ಟಾಸ್ಕ್ ನಾನು ಅವ್ರಿಗೆ ಆಗ್ಲೇ ಕೊಟ್ಟುಬಿಟ್ಟಿದ್ದೀನಿ ಕಡೆ. ಟರ್ಟ್ ಮಾಡ್ಬಿಟ್ರು ಅವ್ರ ಫ್ಯಾಮಿಲಿ ಡ್ರಾಮಾನ. ಈ ಫೈಲ್ ಎಲ್ಲಾದ್ರೂ ಎಸ್ಕೇಪ್ ಮಾಡ್ಬಿಡ್ಬೇಕು, ಇಲ್ಲಾಂದ್ರೆ ದಿನ ಹುಡುಗಿ ಫೋಟೋ ನೋಡಿ ನೋಡಿ ನನಗೆ ಬಹಳ ಹಿಂಸೆ ಕೊಟ್ಬಿಡ್ತಾರೆ. ಫೋಟೋ 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 ನೋ ಫೋಟೋ. ಚಿಂಗಮ್ಮ ಸ್ಟಾಪ್, ನಿಲ್ಲು. ಮೋಟು ಪತ್ಲು ಚಿಂಗಮ್ಮ ಧರ್ತಿ ಫೈಲ್ ತಗೊಂಡು ಓಡೋಗ್ತಾ ಇದ್ದಾನೆ. ಹಿಡ್ಕೊಳ್ಳಿ ಅವನ್ನ. ಸರ್ ಇಟ್ಕೊಳ್ಳಿ ಸರ್. ಆಗಲ್ಲ. ಇಡ್ಲಿ, ದೋಸೆ, ಸಾಂಬಾರು, ಚಟ್ನಿ, ವಡೆ, ಮಸಾಲೆ. ಅಯ್ಯೋ. ಚಿಕ್ಕ ಸರ್ ಇಟ್ಕೊಳ್ಳಿ. ಅಯ್ಯೋ, ಏನಾಗ್ತಾ ಇದೆ ಇಲ್ಲಿ? ನಮ್ಮ ತಲೆ ಮೇಲೆ ಕಾಲಿಟ್ಟು ಯಾಕೆ ಆಶೀರ್ವಾದ ಮಾಡ್ತಾ ಇದ್ದಾರೆ ಅವರು? ಪತ್ಲೋಜಿ, ಅದೇ ರೌಡಿ ಆ ಧರ್ತಿ ಫೈಲ್ಗೋಸ್ಕರ ಬಂದಿರೋನು. ಓ, ಇವರಿಬ್ಬರದು ಮಾತು ಕಮ್ಮಿ, ಆದ್ರೆ ಒದೆ ಜಾಸ್ತಿ. ಅಯ್ಯ ಅಮ್ಮ, ಅಮ್ಮ, ಅಯ್ಯ ಅಮ್ಮ. ಸರ್, ಇದು ಧರ್ತಿ ಫೈಲು. ಇದಕ್ಕೆ ಬೆಂಕಿ ಹಚ್ಬಿಟ್ಟು ನದಿಗೆ ಬಿಸಾಕ್ಬಿಡಿ, ಭಸ್ಮ ಮಾಡ್ಬಿಡಿ, ಏನ್ ಬೇಕಾದ್ರೂ ಮಾಡ್ಬಿಡಿ. ಅಮ್ಮ 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 ಅಮ್ಮ. ಅಯ್ಯೋ ಗಸಿಟ, ಚಿಂಗ ಮದುವೆ ವಿಷಯ ಬಹಳ ಸೀರಿಯಸ್ ಆಗ್ಬಿಡ್ತ ಕಡೆಯ. ಹಿಡ್ಕೊಳಪ್ಪ ಮದುವೆ ಗಂಡ. ಅಯ್ಯಮ್ಮ, ಇದು ಧರ್ತಿ ಫೈಲ್ ಕಡೆಯ. ಇದನ್ನ ಬೆಂಕಿ ಸುಟ್ಬಿಟ್ಟು ನದಿಗೆ ಎಸ್ಬಿಡು, ಏನ್ ಬೇಕಾದ್ರೂ ಮಾಡ್ಬಿಡಯ್ಯ. ಅಲೋ ಅಳ್ಳದ, ನಿಂತ್ಕೊಳ್ಳೋಣ. ಯಾಕೊಳ ಕಳ್ಳನ ತರ ಓಡ್ತಾ ಇದೀರಾ ನೀವು? ನಿಂತ್ಕೊಳ್ಳಿ. ನಾನೇ ಹೋಗಿ ಕೇಳ್ಕೊಂಬರ್ತೀನಿ. ಇದು ಧರ್ತಿ ಫೈಲು. ಇದನ್ನೇನಾದ್ರು ಮಾಡು, ಸುಟ್ಟಾಕ್ಬಿಡು ನದಿಗೆ. ಏನ್ ಬೇಕಾದ್ರೂ ಮಾಡ್ಕೊಳ್ಳಿ. ನನ್ ಫೈಲ್ ಏನಾದ್ರೂ ಮುಟ್ಟಿದ್ರೆ ನಾನ್ ನಿಮ್ಮನ್ನ ಸುಮ್ಮನೆ ಬಿಡಲ್ಲ. ಇವತ್ತು ಎಲ್ಲಾ ಗ್ರಹಗಳು ಉಲ್ಟಾ ಆಗೋಗ್ಬಿಟ್ಟಿವೆ. ಮೊದ್ಲು ಫೈಲ್ ಸಿಕ್ತು, ಆಮೇಲೆ ಹುಡುಗಿ ಧರ್ತಿ ಸಿಕ್ಕದ್ಲು. ಹಿಡ್ಕೊಳ್ಳೆ ಅವ್ರನ್ನ. ಅಯ್ಯೋ, ನಾ ಫೈಲ್ ಕುಂಡಲಿ ಡಾನ್ ಕೈಲಿ ಕೊಟ್ಬಿಟ್ಟಲ್ಲ. ಎಂತ ಕೆಲಸ ಮಾಡ್ಬಿಟ್ಟೆ ನಾನು. ಅಂಕ ಜಂಗ, ನೀವಿಬ್ಬರು ಹೋಗಿ ಹುಡುಕಿ ಆ ಮೋಟುಜಿ ಪತ್ಲುಜಿ ಎಲ್ಲಿದ್ದಾರೆ ಅಂತ. ಎಲ್ಲಿದ್ದಾರೆ ನನಗೆ ತಿಳಿಸಿ. ನಾನು ನನ್ನ ಆಕ್ಟಿಂಗ್ ಜಾಲದಿಂದ ಮೋಡಿ ಮಾಡಿ ಅವ್ರನ್ನ ಸಿಗಾಕಿಸ್ತೀನಿ. ಜ್ಞಾಪಕ ಇಟ್ಕೊಳ್ಳಿ. ಸರಿ, ನಾನ್ ಕರೆದ್ರು ನೀವು ಬರೋಕ್ ಹೋಗ್ಬಾರ್ದು. ಅರ್ಥ ಆಯ್ತಾ? ಚಂಗ ಪಂಗ. ನಿಮ್ಗೆ ಏನ್ ಹೇಳಿದ್ದೆ? ಕರೆದ್ರು ಕೂಡ ಬರ್ಬಾರ್ದು. ಆ ಧರ್ತಿ ಪ್ರಾಜೆಕ್ಟ್ ನಮ್ದು, ನಾವು ಅದನ್ನ ತಗೋತೀವಿ. ಅನ್ಸುತ್ತೆ ಇನ್ನೊಂದ್ ಗ್ಯಾಂಗ್ ಕೂಡ ಧರ್ತಿ ಫೈಲ್ ಇಂದ ಬಿದ್ದಿದೆ ಅಂತ. ಬೇಗ ಬಾ. ಕೇಳಿ, ನೀವ್ಯಾಕೆ ಧರ್ತಿಯಿಂದ ಬಿದ್ದಿದ್ದೀರಾ? ಆ ಧರ್ತಿ ನಮ್ದು, ಅದು ಸಾವಾಸಕ್ಕೆ ಹೋದ್ರೆ ಅಷ್ಟೇ ನಿಮ್ ಕತೆ. ಧರ್ತಿ ನಮ್ದಿದೆ. ಹುಷಾರ್, ನೀನೇನಾದ್ರೂ ಮುಟ್ಟೋದೆ ಅಂದ್ರೆ. ಪಂಗ, ಇವರು ನಮ್ಮನ್ನೇ ಎದುರಾಕೋತಾ ಇದ್ದಾರೆ. ಇವತ್ ನನ್ನ ರಾಶಿಲಿ ಉಲ್ಟಾ ನಿಂತ್ಕೊಳ್ಳೋ ಯೋಗ ಇತ್ತು ಅಂತ ಕಾಣಿಸುತ್ತೆ. ಉಲ್ಟಾ ನಿಂತ್ಕೋ, ನೇತಾಡ್ತಾ ಇರೋ, ಹಂಗೆ ನೇತಾಡ್ತಾ ಇರೋ. ಚಿಂಗಮ್ ಸರ್ ಹೋಗ್ಬಿಟ್ರು.
ಹಲೋ ಜೆಂಟ್ಲ್ಮನ್, ನೀವು ನನಗೆ ಸ್ವಲ್ಪ ಸಹಾಯ ಮಾಡ್ತೀರಾ? ನೀವು ಒಂದು ಸರಿ ನನಗೆ ಸಹಾಯ ಮಾಡಿದ್ರೆ ನಾನು ಸಾಯೋವರೆಗೂ ಮರೆಯಲ್ಲ. ನಿಮ್ ಮಕ್ಕಳು ಮರಿ ಚೆನ್ನಾಗಿರ್ಲಿ, ನಿಮ್ ಜೀವನ ತುಂಬಾ ಚೆನ್ನಾಗಿರ್ಲಿ. ಪತ್ಲು, ನನ್ನ ಪಾಪ ಮನುಷ್ಯನಿಗೆ ಸಹಾಯ ಮಾಡ್ಬೇಕು ಕಣೋ. ನೀನ್ ಹೋಗೋ, ಆ ಚಿಂಗಂ ಸರ್ನ ಹುಡ್ಕೋ. ಓಕೆ ಮೋಟು, ಹಿಂದೆ ಒಂದ್ಸಾರಿ ನೀ ಮನುಷ್ಯನಿಗೆ ಹೆಲ್ಪ್ ಮಾಡಿದ್ದೆ ಅಲ್ವೇನೋ, ಆದ್ರೆ ಅವ್ನ ಗ್ರಾಚಾರ ಸರಿ ಇರ್ಲಿಲ್ಲ. ಈ ಸರಿ ಆದ್ರೂ ಜೋಪಾನ. ಅಯ್ಯೋ ಮೋಟು, ನಾನು ಏನ್ ಮಾಡ್ಲಿ? ಚಿಂಗಮ್ ಎಲ್ಲೋಗಿದ್ದಾನೆ ಅಂತ ನನಗೆ ಗೊತ್ತಾಗ್ತಾ ಇಲ್ಲ, ಕಾಣಿಸ್ತಾ ಇಲ್ಲ. ನೀವು ಯೋಚನೆ ಮಾಡಬೇಡಿ ಅಮ್ಮ, ನಾನು ಅವ್ರು ಎಲ್ಲೇ ಇದ್ರು ಹುಡ್ಕೊಡ್ತೀನಿ. ನಾನ್ ತಿರ್ಗಾ ಸ್ವಿಮ್ಮಿಂಗ್ ಪೂಲ್ ಹೋಗಕ್ ಇಷ್ಟಪಡಲ್ಲ. ಸಾರಿ ಸಾರಿ ಸರ್, ಈಗಲೇ ಬಂದು ಹಿಡ್ಕೊತೀನಿ. ಸಾರಿ ಸರ್. ಹೋಗ್ಬಿಟ್ಟ. ಅಯ್ಯೋ ಅಲ್ಲ. ಪಂಗ ಚಂಗ. ವಾ ಬಾಸ್ ವಾ, ಎಷ್ಟು ಫೀಲ್ ಇದೆ ನಿಮ್ ವಾಯ್ಸ್ ಅಲ್ಲಿ. ಏಕ್ದಮ್ ಒರಿಜಿನಲ್ ಆಗಿದೆ ಬಾಸ್. ಅಸ್ಲಿನೇ ಇದೆ ಕಣೋ ಗೂಬೆಗಳ. ಬಾಸ್, ನೀವು ಬರಬೇಡಿ ಅಂತ ಹೇಳಿರ್ಲಿಲ್ಲ ಅಂದ್ರೆ ನಾವು ನಿಜ ಅನ್ಕೊಂಡು ಬಂದ್ಬಿಡ್ತಿದ್ವಿ. ಆಯ್ತು ಬಾಸ್, ನಾವು ಕಾಫಿ ಶಾಪ್ ಅಲ್ಲಿ ಕಾಫಿ ಕುಡ್ಕೊಂಡ್ ಬರ್ತೀವಿ. ಗುಡ್ ಲಕ್. ಈ ಸರಿ ಫೈಲ್ ಸಿಗ್ಲೇಬೇಕು. ಕೀಪ್ ಇಟ್ ಅಪ್. ಯಾವ ಕಡೆ ಹೋಗ್ತಾ ಇದ್ದೀರಾ? ನಿಮಗೆ ಕಾಫಿ ಕುಡಿಯೋದು ಅರ್ಜೆಂಟ್ ಆಗಿದ್ಯಾ? ನಾನಿಲ್ಲಿ ಸಾಯ್ತಾ ಇದ್ದೀನಿ. ನಾನು ನಿಮ್ ಬಾಸ್ ಇದ್ದೀನಿ. ನಾನು ಇಲ್ಲಿಂದ ಮೊದ್ಲು ಆಚೆ ತೆಗೀರಿ. ಕಾಫಿ ಕುಡಿಯಕ್ ಹೋಗ್ಬೇಡಿ. ಭಾಷಾ ದುಃಖಿ ಆದ. ನಿಮ್ ಭಾಷಾ ಇವತ್ತು ತುಂಬಾ ದುಃಖಿ ಆದ. ವಾಷಿಂಗ್ ಮಿಷಿನ್ ಹೆಂಗ್ ಹೋದ್ರೆ? ಏನ್ ನನ್ನನ್ನು ಹಾಗೆ ನೋಡ್ತಾ ಇದ್ಯಾ? ಯಾವತ್ತು ಬಟ್ಟೆ ಒಗ್ದಿರೋದು ಸ್ನಾನ ಮಾಡಿರೋ ಮನುಷ್ಯ ನೋಡೇ ಅಲ್ವಾ? ನನ್ ಮಗ ಏನು, ನೀನು ಅವನ ಲಾಂಡ್ರಿ ಡಕ್ಕುಡ್ಗಳೇ ಬೀಳಿಸ್ಬಿಟ್ಟಿಯೇನ? ಅರೆ ಬೀಳ್ಸಿಲ್ಲ, ಅವರೇ ಬಿದ್ದ್ಬಿಟ್ರು. ಬೇಗ ನಡಿಯೋ, ಪಾಪ ಅವ್ರಿಗೆ ಏಟ್ ಬಿದ್ದಿರ್ಬೋದು ಜಾಸ್ತಿ. ಸರ್ ಸರ್, ನಿಮ್ಗೆ ಏನೂ ಆಗಿಲ್ಲ ತಾನೇ? ಜೈ ಹೋ. ನಾನು ಇವ್ರನ್ನ ಎದುರಾಕೊಂಡೇ ಮೋಸ್ಟ್ಲಿ ಫೈಲ್ ತಗೋಬೇಕು ಅನ್ಸುತ್ತೆ. ಅವ್ರ ಮೇಲೆ ಆಸೆ ಇದ್ರೆ ಓಡು ಭಾಷಾ, ಓಡು ಓಡು. ಸರ್ ಸ್ವಲ್ಪ ನಿಂತ್ಕೊಳ್ಳಿ ಸರ್. ಸರ್ ಸರ್ ಸರ್, ನಿಮ್ ಕಾಲ್ ಸರಿ ಹೋಯ್ತಾ ಸರ್? ನಿಮ್ ವೀಲ್ ಚೇರ್ ಎಲ್ಲಿ ಸರ್? ಚೆನ್ನಾಗೇ ಓಡ್ತಾ ಇದ್ದೀರಾ? ಮೋಟು ಏನೋ ಡೌ ಮಾಡ್ತಿದ್ದಾನೆ ಕಣ. ಬಾ ಓಡೋಗಿ ಆ ಮನುಷ್ಯನ ಹಿಡ್ಕೊಂಬಿಡೋಣ. ಸರ್ ಮೋಟು ಸರ್ ನಿಂತ್ಕೊಳ್ಳಿ ಸರ್. ಸರ್ ನಿಂತ್ಕೊಳ್ಳಿ ಸರ್. ಸರ್ ಸರ್ ಏನು ಶಬ್ದ? ಅಲ್ಲಿ ಓಡಕ್ತಾ ಇದ್ದಾರೆ. ಸರ್ ನಿಂತ್ಕೊಳ್ಳಿ ಸರ್, ಪ್ಲೀಸ್ ಸರ್. ನಿಂತ್ಕೊಳ್ಳಿ ಸರ್. ಪ್ರೊಫೆಸರ್ ಬಾಟ್ಲಿ ವಾಲ ಫೋನ್ ಕನೆಕ್ಟ್ ಆಗ್ತಿಲ್ಲ ಕಣೋ.
ಒಂದು ಅರ್ಥ ಆಗ್ತಿಲ್ಲ ಈಗ ಏನ್ ಮಾಡೋದು ಅಂತ. ಈಗ ಇಲ್ಲಿಂದ ಎಲ್ಲಿ ಹೋಗ್ಬೇಕು ಏನು ಗೊತ್ತಿಲ್ಲ ಕಣೋ. ಮೊಬೈಲ್ ಕನೆಕ್ಷನ್ ಸಿಗೋವರೆಗೂ ಇಲ್ಲೇ ನಿಂತ್ಕೊಂಡ್ರದ್ದು ಒಳ್ಳೇದು ಕಣ. ಇವರು ನನ್ನ ಹಿಂದಗಡೆ ಬರ್ತಾ ಇದ್ರು, ಇದ್ದಕ್ಕಿದ್ದಂಗೆ ಮುಂದೆ ಎಲ್ಲಿಂದ ಬಂದ್ರು. ಯಜಮಾನ್ರೆ ನಿಂತ್ಕೊಳ್ಳಿ ಸರ್, ಸ್ವಲ್ಪ ಮಾತಾಡ್ಬೇಕು. ನಿಂತ್ಕೊಳ್ಳಿ ಪ್ಲೀಸ್. ಇವ್ರು ಎಷ್ಟು ಬೇಗ ಮುಂದೆ ಹೆಂಗ್ ಬಂದ್ರು? ಸರ್ ನಿಂತ್ಕೊಳ್ಳಿ ಸರ್. ಎಲ್ಲೋ ಬಂದ್ರು ಸಾರು. ಸಾರ್ ನಿಂತ್ಕೊಳ್ಳಿ ಸರ್. ಕಾಲಾಗಿದೆ ಸರ್. ಈಗ ಸ್ವಲ್ಪ ಮಾತಾಡ್ಬೇಕು. ನಿಂತ್ಕೊಳ್ಳಿ ಸರ್. ಸರ್ ಕೊಡ್ತಾ ಇದ್ದಾರೆ ಇವ್ರು. ಅಯ್ಯೋ, ಸರ್ ನಿಂತ್ಕೊಳ್ಳಿ ಸರ್. ಅವರಿಬ್ರು ಸೈಂಟಿಸ್ಟ್ಗಳು ತುಂಬಾ ಕಮಾಲ್ ಸೈಂಟಿಸ್ಟ್ಗಳಿದ್ದಾರೆ. ಅವರು ಒಂದೇ ನಿಮಿಷದಲ್ಲಿ ಒಂದ್ ಜಾಗದಿಂದ ಇನ್ನೊಂದ್ ಜಾಗಕ್ಕೆ ಬಂದ್ಬಿಡ್ತಾರೆ. ನಾನು ಹಿಂದೆ ಬರ್ತಾ ಇದ್ರು, ನೆಕ್ಸ್ಟ್ ಮೂಮೆಂಟ್ ಅಲ್ಲೇ ಸಡನ್ ಆಗಿ ನನ್ನ ಎದುರುಗಡೆನೆ ಬಂದ್ಬಿಡ್ತಾರೆ. ಗೊತ್ತಾ ನಿಮ್ಗೇನು ಅಂತ? ನಿಮಗ್ ಗೊತ್ತಾ? ಸರ್, ಚಿಕ್ಕ ವಯಸ್ಸಲ್ಲಿ ನನಗೂ ಈ ತರ ಒಂದ್ಸತಿ ಆಗಿತ್ತು. ನಮ್ಮಪ್ಪ ಮತ್ತೆ ನಮ್ಮಮ್ಮ ಹುಷಾರ್ ತಪ್ಪಿದ್ರು, ಹಾಸಿಗೆ ಹಿಡ್ದಿದ್ರು. ನಾನು 10 ವರ್ಷ ಚಿಕ್ಕ ಹುಡುಗ ಆಗಿದ್ದೆ. ನನ್ ಚಿಕ್ಕ ಕೈಯಲ್ಲಿ ಸಂಪಾದನೆ ಮಾಡಿ ದುಡ್ಡು ತರ್ತಿದ್ದೆ. ನಾನು ತುಂಬಾ ಕಷ್ಟಪಟ್ಟಿದ್ದೀನಿ. ಅವಾಗ ಕೆಲವು ಗುಂಡಗಳು ನನ್ನ ಹಿಂದೆ ಬಿದ್ದಿದ್ರು. ನಾನು ಎಲ್ಲೋದ್ರು ಗುಂಡಗಳು ನನ್ನ ಹಿಂದೆನೆ ಬಿದ್ದಿದ್ರು. ನಾನು ತುಂಬಾ ಚಿಕ್ಕ ಹುಡುಗ, ಅವ್ರಿಗೋಸ್ಕರ ಸಂಪಾದನೆ ಮಾಡಿ ತಪ್ಸ್ಕೊಂಡು ಓಡ್ ಬಂದೆ. ನನ್ನ ಜೀವ ಉಳಿಸ್ಕೊಳಕ್ ಅದೊಂದೇ ದಾರಿ ಇದ್ದಿದ್ದು. ನಾನು ದುಡಿತಾ ಇದ್ದೆ. ಸರ್, ಸ್ವಲ್ಪ ನಿಮ್ ಖರ್ಚೀಫ್ ಕೊಡ್ತೀರಾ? ಕಣ್ಣೋರ್ಸ್ಕೊಂಡು ವಾಪಸ್ ಕೊಡ್ತೀನಿ. ಬಂದ್ ಮಾಡಿ ಈ ಫ್ಯಾಮಿಲಿ ಡ್ರಾಮಾನ. ಹುಷಾರ್ ಸಿಂಗ್, ಇನ್ಮೇಲೆ ನೀನು ಬಾಯೇ ತೆಗಿಬೇಡ. ನಾನ್ ಏನ್ ಹೇಳಕ್ ಬಂದೆ ಅಂದ್ರೆ, ಒಬ್ಬ ಮನುಷ್ಯ ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಎಷ್ಟು ಬೇಗ ಬರಕ್ ಸಾಧ್ಯ? ಅದನ್ನ ಟೆಲಿಪೋರ್ಟಿಂಗ್ ಅಂತಾರೆ. ಅವರು ಟೆಲಿಪೋರ್ಟಿಂಗ್ ಮಿಷಿನ್ ಮಾಡಿದ್ದಾರೆ. ಸರ್, ಹಂಗಂದ್ರೆ ಆ ಗುಂಡಗಳ ಹತ್ರ ಟೆಲಿಪೋರ್ಟಿಂಗ್ ಮಿಷಿನ್ ಇತ್ತ? ಅವ್ರು ಅದಕ್ಕೆ ನಾನು ಎಲ್ಲೋದು ನನ್ನ ಕಣ್ಣು ಕಾಣಿಸ್ತಾ ಇದ್ರ? ಹುಷಾರ್ ಸಿಂಗ್, ಸುಮ್ಮನೆ ತೆಗೆದ್ಗಿಗದ್ಯಾ ಉಷಾ? ನನಗೆ ಆ ಟೆಲಿಪೋರ್ಟಿಂಗ್ ಮಿಷಿನ್ ಕೂಡ ಬೇಕು. ಹೋಗಿ ಹೋಗಿ 5 ಸ್ಟಾರ್ ಹೋಟ್ಲಲ್ಲಿ ಹೋಗ್ಬಿಟ್ಟು ಇಬ್ರು ಸೈಂಟಿಸ್ಟ್ ಹಿಡ್ಕೊಂಡ್ ಬನ್ನಿ. ಪತ್ಲು, ಇಲ್ಲಿ ಜಿಮ್ ಬಹಳ ಚೆನ್ನಾಗಿದೆ ಕಣೋ. ನಡಿ ಪತ್ಲು, ಹೋಗಿ ಎಕ್ಸರ್ಸೈಸ್ ಮಾಡ್ಕೊಂಡ್ ಬರೋಣ ಕಣೋ. ಮಟ್ಟು ನೀನೇ ಹೋಗಪ್ಪ. ನನಗೆ ಹೋಗೋನ್ಬಿಟ್ಟು ಇವನೇ ಮೊದಲು ಬಂದು ಬಾಕ್ಸಿಂಗ್ ಮಾಡ್ತಾ ಇದ್ದಾನೆ ಇಲ್ಲಿ. ಅರೆ ವಾ ಪತ್ಲು, ವಾ ಕುಂಫು ಪ್ರಾಕ್ಟೀಸ್ ಮಾಡ್ತಿದ್ಯಾ? ಈಗ ಕುಂಡಲಿ ಡಾನ್ ಕತೆ ಅಷ್ಟೇ ಮುಗೀತು. ಕುಂಡಲಿ ಡಾನ? ಯಾರು ಅವನು? ಓ, ಧರ್ತಿ ಹಿಂದ್ಗಡೆ ಬಿದ್ದಿದಾನಲ್ಲ ಅವನ್ ತಾನೆ? ಈ ಪ್ರೊಫೆಸರ್ ಬಾಟ್ಲಿವಾಲ ಎಲ್ಲೋ? ಅವನ್ ಫೋನೇ ಕನೆಕ್ಟ್ ಆಗ್ತಿಲ್ವಲ್ಲ? ಬೆಳಗ್ಗೆಯಿಂದ ಟ್ರೈ ಮಾಡ್ತಾನೆ ಇದೀನಿ ನಾನು. ಅರೆ ಯಾರ ಪ್ರೊಫೆಸರು? ಓಹೋ, ಧರ್ತಿ ಡ್ಯಾಡಿ. ಏನು ಅವರು ಪ್ರೊಫೆಸರಾ? ಡ್ಯಾಡಿ? ಧರ್ತಿ ಡ್ಯಾಡಿ ಅಂದ್ರೆ? ಸರ್, ತಗೊಳ್ಳಿ ಫ್ರೂಟ್ ಜ್ಯೂಸ್. ಹೋಟೆಲ್ ಕಡೆಯಿಂದ ನಿಮ್ಗೆ ಇದು ಕಾಂಪ್ಲಿಮೆಂಟರಿ ಇದೆ. ಅಲ್ಲ ವೈಟರ್, ಹಂಗೆ ಸ್ವಲ್ಪ ಸಮೋಸ ತಂದ್ಬಿಡಿ. ಇಲ್ಲಿಗೆ ಬಂದಾಗ್ಲಿಂದ ಒಂದ್ ಸಮೋಸನೂ ತಿಂದೇ ಇಲ್ಲ ನಾನು. ಅರೆ ಮೋಟು ಸರ್, ನೀವು ಸಮೋಸ ಯಾವಾಗಲಿಲ್ಲ ತಿನ್ನಕ್ ಶುರು ಮಾಡಿದ್ರಿ? ಯಾಕೋ ಹೇಳ್ದೆ ಕೇಳ್ದೆ ಬಿಟ್ಬಿಟ್ಟೆ ಪತ್ಲು. ಅರೆ ಈ ಪತ್ಲು ಸರ್ ಎಲ್ಲೋದ್ರು? ಫೋನೇ ತೆಗಿತಾ ಇಲ್ವಲ್ಲ? ಐ ಮೋಟು ಏನಪ್ಪ, ಫೋನೇ ತೆಗಿಯಲ್ಲ ಅಂತಾರೆ. ಸರ್ ಪತ್ಲು ಸರ್, ನೀವು ಈ ರೂಮ್ಗೆ ಯಾವಾಗ ಬಂದ್ರಿ ಸರ್? ನಾನು ಆವಾಗ್ಲಿಂದ ನಿಮಗೆ ಫೋನ್ ಟ್ರೈ ಮಾಡ್ತಾನೆ ಇದ್ದೇನೆ, ನೀವು ಫೋನೇ ತೆಗಿತಾ ಇಲ್ವಲ್ಲ ಸರ್? ಏನ್ ಮೋಟು, ಈ ರೂಮ್ಗೆ ಯಾವಾಗ ಬಂದ್ರಿ ಅಂದ್ರೆ? ಅಯ್ಯೋ, ಇದೇ ತಾನೇ ನಮ್ ರೂಮು.
ಅರೆ ಪತ್ಲು ಅವರೇ, ನಿಮ್ಗೆ ತಲೆ ಸರಿ ಇಲ್ವೇನ್ರಿ? ಇದು ನಮ್ ರೂಮು ನೋಡಿ, 1006. ನನಗನ್ಸುತ್ತೆ ರೂಮ್ ಒಂದೇ ತರ ಇರೋದ್ರಿಂದ ನೀವು ಕನ್ಫ್ಯೂಸ್ ಮಾಡ್ಕೊಂಡು ಆ ರೂಮ್ಗೆ ಎಂಟ್ರಿ ಆಗ್ಬಿಟ್ಟಿದ್ದೀರಾ ಅನ್ಸುತ್ತೆ. ಬೇಗ ಬನ್ನಿ ಸರ್, ಹೊಟ್ಟೆ ಸೀತಾ ಇದೆ, ನಾನು ತಿನ್ನೋಣ. ಅರೆ ತಿನ್ನೋಣ ಪತ್ಲು ಅವರೇ, ಆದ್ರೆ ಬೇರೆ ರೂಮ್ಗೆ ಎಂಟ್ರಿ ಆಗಿರೋದು ನೀವು, ನಾನಲ್ಲ. ಅರೆ ಬೇರೆ ರೂಮ್ ನಾವು ಹೋಗಿಲ್ಲ, ನೀವು ಸರ್. ನಾನಂತೂ ಬೇರೆ ರೂಮ್ಗೆ ಹೋಗಿಲ್ಲ ಸರ್, ನೆನ್ನೆಯಿಂದ ಅಲ್ಲೇ ಇದ್ದೀನಿ. ಪತ್ಲು ಸರ್, ನಾನಂತೂ ಆತರ ತಪ್ಪು ಮಾಡಕ್ಕೆ ಸಾಧ್ಯನೇ ಇಲ್ಲ. ನನಗೆ ಮದುವೆ ಇಷ್ಟ ಇಲ್ಲ, ಮಾಡ್ಕೊಳ್ಳಲ್ಲ. ಇಟ್ಸ್ ಫೈನಲ್, ನಲ್ ಫೈನಲ್. ನಾನ್ ಮದುವೆ ಮಾಡಿಸ್ತೀನಿ. ಆರ್ಡರ್. ನಾನು ಇನ್ಸ್ಪೆಕ್ಟರ್ ಇಂದ PC ಮಾಡಕ್ ಬಿಡ್ತೀನಿ. ಅಯ್ಯೋ, ಯಾಕಿಂಗ್ ಡ್ರಾ ಮಾಡ್ತಿದ್ದಾರೆ ಇವರು? ನಡಿ ಹೋಗೋಣ. ಯಾರು ಅಳ್ಳಾಡಂಗಿಲ್ಲ. You answer. The name is Chingam. Chingam ಇಂದ ಬಚಾವಾಗೋದು ಇಂಪಾಸಿಬಲ್. ನಿಜವಾಗ್ಲೂ ಇಂಪಾಸಿಬಲ್. ಅಯ್ಯೋ ನಮ್ಮ ಯಜಮಾನ್ರು ತುಂಬಾ ಧೈರ್ಯವಂತರು. ಹೆಂಗೆ ಚಿಂಗಮ? ನೀವು ಧೈರ್ಯ ನಂಗೆ ಡೌನ್ ಆಗೋಗ್ಬಿಡ್ತಾ? ನಡೀರಿ ಜೈಲಿಗೆ. ಐಡಿಯಾ. ಮೊಟ್ಟು ಸಮೋಸ ತಿನ್ಬಿಟ್ಟು ನಿನ್ ಕೆಲಸ ಶುರು ಹಚ್ಕೊಳ್ಳೋ. ಪತ್ಲು ಸರ್, ಏನ್ ಸರ್ ನಿಮ್ ಮಾತಿನ ಅರ್ಥ? ಸಮೋಸ ತಿನ್ನು, ಕೆಲಸ ಶುರು ಹಚ್ಕೊಳ್ಳೋ ಅಂದ್ರೆ? ಒಟ್ಟು ನೀನ್ ಮರ್ತೋಗ್ಬಿಟ್ಟ. ನೀನ್ ಸಮೋಸ ತಿಂದ್ಮೇಲೆ ನಿನ್ ಒಳಗಡೆ ಎಷ್ಟೊಂದು ಪವರ್ ಬಂದ್ಬಿಡುತ್ತೆ ಗೊತ್ತಾ? ಅದನ್ನ ನಾನು 20 ವರ್ಷದ ಅನುಭವದಲ್ಲೇ ನೋಡಿಲ್ಲ. ನಂಗು ಹೋಗ ಮಟ್ಟು ವಿಚಾರಿಸ್ಕೋರಿ ಇಬ್ಬರನ್ನ. ಏನ್ ಮಾಡ್ಲಿ, ಯಾರಿಗೆ ಕೊಡ್ಲಿ ಅದೇ? ನನಗೆ ಹೊಡೆದಾಡಕ್ಕೆ ಇಷ್ಟನೇ ಇಲ್ಲ, ಆದ್ರೂ ಯಾಕೆ ನನಗೆ ಫೋರ್ಸ್ ಮಾಡ್ತಾ ಇದ್ದೀರಾ ನೀವು? ನನ್ಗನ್ಸುತ್ತೆ ಈ ಸಮೋಸ ವರ್ಕೌಟ್ ಆಗ್ತಿಲ್ಲ ಅಂತ. ಕುರ್ಬುರಿ ನಗರದಿಂದಾನೇ ಸಮೋಸ ತರಿಸ್ಬೇಕಿತ್ತೇನ. ಹೋಗ್ರಿ ಇನ್ನೊಂದ್ ರೌಂಡ್ ತಿನ್ನ. ಇಲ್ಲ, ನನಗಿದು ಇಷ್ಟ ಇಲ್ಲ. ಅರೆ ಏನ್ ಮಾಡ್ತಾ ಇದ್ದೀರಾ ನೀವೆಲ್ಲ? ನನ್ನ ಲೈಫಲ್ಲಿ ಯಾವತ್ತೂ ಇಷ್ಟೊಂದು ಸಮೋಸ ತಿಂದೇ ಇಲ್ಲ ನಾನು. ಪತ್ಲು ಸರ್, ಏನ್ ಸರ್ ಮಾಡ್ತಿದ್ದೀರಾ ನೀವು? ಮೋಟು ಈಗ ಸುಮ್ನೆ ಡೌ ಮಾಡ್ಕೊಂಡು ಹೇಳೋದ್ ಬಿಟ್ಬಿಟ್ಟು ಅವ್ರನ್ನ ವಿಚಾರಿಸ್ಕೊ ಹೋಗ. ಸಾರಿ, ನಾನೇನ್ ಡೌ ಮಾಡ್ತಿಲ್ಲ, ಅವ್ರನ್ನ ವಿಚಾರಿಸ್ಕೊಳ್ಳೋದು ಇಲ್ಲ. ನಾನೀಗ ಬರೀ ಹ್ಯಾಂಡ್ಸ್ ಅಪ್ ಮಾಡ್ತೀನಿ ಅಷ್ಟೇ. ಸಾಕ್ ನಿಲ್ಸು ನೀ ಕಾಮಿಡಿ ಡ್ರಾಮಾ. ಹ್ಯಾಂಡ್ಸ್ ಅಪ್, ನಡಿ ನಮ್ ಜೊತೆ. ಆಶಾ ಬಾಯ್, ನೋಡಿ ನಾನು ಅವ್ರಿಬ್ಬರನ್ನ ಕರ್ಕೊಂಡ್ ಬಂದಿದ್ದೀನಿ. ಪತ್ಲು, ನಾವ್ ಎಲ್ಲಿ ಬಂದ್ಬಿಟ್ಟಿದೀವ? ನನ್ಗೆ ಗೊತ್ತಿಲ್ಲ ಕಣ. ಭಾಷನ್ಗೆ ಖುಷಿಯಾಗಿದೆ, ನಿಮ್ ಭಾಷನ್ಗೆ ತುಂಬಾ ಖುಷಿಯಾಗಿದೆ. ಶಾಂತ ಕಾಲ, ಶಾಂತ್. ಮೊದಲು ನನಗೆ ನನ್ ಡೈಲಾಗ್ ಹೇಳೋದಕ್ಕೆ ಬಿಟ್ಬಿಡು. ಬಾಟೂಜಿ, ಪತ್ಲೂಜಿ, ನನಗೆ 2 ವಸ್ತುಗಳು ಬೇಕು. ಮೊದಲನೇದು ಧರ್ತಿ ಫೈಲ್, ಎರಡನೇದು ನಿಮ್ಮ ಟೆಲಿಪೋರ್ಟಿಂಗ್ ಮೆಷಿನ್. ಟೆಲಿಪೋರ್ಟಿಂಗ್ ಮಷಿನ್ ಇದ್ಯಾವುದು? ನಮ್ಮ ಹತ್ರ ಆತರ ಮೆಷಿನ್ ಯಾವುದು ಇಲ್ಲ. ಹಾಗಾದ್ರೆ ನೀವು ಒಂದ್ ವಿಷಯ ಅಂತೂ ಒಪ್ಕೊಳ್ಳೇಬೇಕು. ನಿಮ್ಮ ಹತ್ರ ಪ್ರಾಜೆಕ್ಟ್ ಧರ್ತಿ ಫೈಲು ಇದ್ದೇ ಇದೆ. ಕೊಡಿ, ಆ ಫೈಲು ನನಗ್ ಕೊಡಿ. ಇಲ್ಲ ಅಂದ್ರೆ ನಿಮ್ಮಿಬ್ಬರಿಗೂ ಮುಗಿಸ್ಬಿಡ್ತೀನಿ. ನಿಮ್ಗೆ ಇಷ್ಟ ಇದ್ರೆ ನಮ್ಮನ್ನ ಮುಗಿಸ್ಬಿಡಿ ಸರ್, ನಾವು ಪ್ರಾಣ ಕೊಡ್ತೀವಿ ಹೊರತು ಆ ಫೈಲ್ ಮಾತ್ರ ನಿಮಗೆ ಕೊಡೋದಿಲ್ಲ. ಅಲ್ವಾ ಮೋಟು ಸರ್? ನೀವು ನಮ್ಮನ್ನ ಶೂಟ್ ಮಾಡ್ಬಿಡಿ, ಇಲ್ಲ ನಮ್ಮನ್ನ ನೇಣ್ಗಾಕ್ಬಿಡಿ. ನಾವಂತೂ ಫೈಲ್ ಕೊಡೋದಿಲ್ಲ. ಬೇಕಿದ್ರೆ ನಮ್ಮನ್ನ ಬೆಂಕಿಯಾಗಿ ಸುಟ್ಬಿಡಿ. ನಾವು ಯಾರಿಗೂ ಹೆದರೋದು ಇಲ್ಲ, ಯಾರಿಗೂ ಕಮ್ಮಿನೂ ಇಲ್ಲ. ಇಲ್ಲೇ ಸತ್ರು ಪರವಾಗಿಲ್ಲ, ಫೈಲ್ ಮಾತ್ರ ನಾವು ಕೊಡೋದು ಇಲ್ಲ. ಏನ್ ಡೈಲಾಗ್ ಹೇಳಿದೆ ಗುರು ನೀನು? ಪರವಾಗಿತ್ತು. ನಿಲ್ಸಿ ನಿಮ್ ಈ ತಲಾಟೆನ.
ಇಲ್ಲಿ ಯಾವ್ದೋ ಕವಿ ಸಮ್ಮೇಳನ ನಡೀತಾ ಇಲ್ಲ. ನಾನು 3 ಎಣಿಸ್ತೀನಿ, ಅಷ್ಟ್ರಲ್ಲಿ ನನ್ಗೆ ಫೈಲ್ ಕೊಟ್ಬಿಡಿ, ಇಲ್ಲಾಂದ್ರೆ ಬದಲಾಯಿಸ್ಬಿಡ್ತೀನಿ ನಿಮ್ಮ ಲೈಫ್ ಸ್ಟೈಲ್ನೇ. ವಾ ವಾ ಬಾಸ್, ಏನ್ ಹೇಳಿದ್ರಿ ನೀವು? ವಾ ವಾ ವಾ. ನಾನೇನು ಕವಿತೆ ಹೇಳ್ತಾ ಇದ್ದೀನಿ? ನನಗೆ ಆ ಫೈಲ್ ಕೊಡ್ಲಿಲ್ಲ ಅಂದ್ರೆ ಇವ್ರನ್ನ ಲೇಸರ್ ಗನ್ನಿಂದ ಮುಗಿಸ್ಬಿಡಿ. ಅರೆ ಜುಟ್ಟು, ಸ್ವಲ್ಪ ಸುಮ್ಮನೆರಪ್ಪ. ಫೈಲ್ ನಮ್ಮ ಹತ್ರ ಖಂಡಿತ ಇಲ್ಲ. ನಮ್ಗೆ ಯಾಕಪ್ಪ ಸುಡ್ತಾ ಇದೆಯಾ ನೀನು? ಫೈಲು ಕುಂಡಲಿ ಜಾನ್ ಹತ್ರ ಇದೆ, ನಾನೇ ಅವನಿಗೆ ಕೊಟ್ಟಿದ್ದೀನಿ ಕಣಪ್ಪ. ಏನ? ಜಂಗ, ಹೋಗು, ಹೋಗಿ ಆ ಕುಂಡಲಿ ಡಾನ್ನ ಕರ್ಕೊಂಬ. ಏನೋ ನನ್ಗೆ ದ್ರೋಹ ಮಾಡ್ತಿದ್ರೇನ್ರಿ ಮೋಟೋರೇ? ಯಾಕೆ ಫೈಲ್ ನ ಕುಂಡಲಿ ಡಾನ್ ಕೊಟ್ಬಿಟ್ರಿ? ಹೇಳ್ರಿ, ಎಷ್ಟು ಲಂಚ ತಗೊಂಡ್ರಿ ಅದನ್ನ ಕೊಡೋದಿಕ್ಕೆ? ಮಾತಾಡ್ರಿ ಮೋಟೋರೇ. ಆ ಫೈಲ್ಗೋಸ್ಕರ ನಿಮ್ ಸ್ನೇಹಿತನಿಗೆ ಹೊಡಿತಿದ್ದೀರೇನ್ರಿ ನೀವು? ಅದ್ ಬರೀ ಫೈಲ್ ಅಲ್ಲ ರೀ, ನಮ್ಮ ಕನ್ಸೆ ಅದ್ರಲ್ಲಿದೆ. ಮೋಟೋ ಎಷ್ಟು ದುಡ್ಡು ಕೊಟ್ಬಿಟ್ರಿ ಆ ಫೈಲ್ ನ? ಯಾಕಿಂತ ದೇಶದ್ರೋಹ ಕೆಲಸ ಮಾಡ್ಬಿಟ್ರಿ? ಮೊದ್ಲು ನಿಮ್ ಸ್ನೇಹಿತನಿಗೆ ಹೊಡಿತಾ ಇದ್ದೀರಾ, ಅದು ಒಂದು ಫೈಲ್ಗೋಸ್ಕರ. ಮೋಟೋ ಫೈಲ್ ಯಾಕೆ ಕೊಟ್ರಿ ಹೇಳ್ರಿ? ದ್ರೋಹಿ, ದೇಶ ದ್ರೋಹಿ ನೀವು. ಆ ಫೈಲ್ ನ ಹ್ಯಾಕ್ ಕೊಟ್ಟೆ ಅಂತ ಹೇಳಿದ್ರೆ ಹಂಗೆ ಸುಮ್ಮನೆ ಕೈಯಿಂದ ಹಿಂಗೆ ಕೊಟ್ಬಿಟ್ಟ ಕಣ್ರಿ. ಹೊಡಿರಿ, ನನಗೆ ಎಷ್ಟು ಬೇಕಾದ್ರೂ ಹೊಡಿರಿ, ಮನಸ್ಸು ಬರಬೇಕ ಹೊಡಿರಿ. ನಾನ್ ಮಾತ್ರ ಚಿಕ್ಕಂ ಸರ್ಗೂ ಡಾಕ್ಟರ್ ನಂಗೂ ಹೋಗಿ ಮೇಲೆ ಹೇಳ್ತೀನಿ, ಒಂದ್ ಫೈಲ್ಗೋಸ್ಕರ ಸಖತ್ತಾಗಿ ಹೊಡೆದಾಕ್ಬಿಟ್ಟ ಅಂತ. ಒಂದ್ ಸೈಡ್ ಫೈಟ್ ಇಂದ ಮಜಾನೇ ಬರ್ತಾ ಇಲ್ಲ. ಮೋಟುಜಿ, ನೀವು ಫೈಟ್ ಮಾಡಿದ್ರೆ ಮಜಾ ಬರುತ್ತೆ. ಇಲ್ಲ ಇಲ್ಲ, ನಾನ್ ಮಾತ್ರ ನನ್ನ ಸ್ನೇಹಿತರ ಮೇಲೆ ಕೈ ಮಾಡೋದಿಲ್ಲ. ಅದ್ ಏನ್ ಬೇಕಾದ್ರೂ ಆಗ್ಲಿ, ಕೈ ಮಾಡಲ್ಲ. ನೀನು ಫೈಟ್ ಮಾಡ್ಲಿಲ್ಲ ಅಂದ್ರೆ ನಿನ್ ಫ್ರೆಂಡ್ ಲೇಸರ್ ಗನ್ನಿಂದ ಮುಗಿಸ್ಬಿಡ್ತೀನಿ. ಬಬ್ಲಾ, ಪತ್ಲುಜಿಗೆ ಮುಗಿಸ್ಬಿಡು. ದಯವಿಟ್ಟು ನನ್ನ ಸ್ನೇಹಿತನ ಶೂಟ್ ಮಾಡಬೇಡಪ್ಪ, ಬೇಕಾದ್ರೆ ನನಗ್ ಶೂಟ್ ಮಾಡು ನೀನು. ತುಂಬಾ ಒಳ್ಳೆ ಸ್ನೇಹಿತ ಅನ್ಸುತ್ತೆ. ಪತ್ಲುನ ಬದುಕಿಸ್ಬೇಕು ಅಂದ್ರೆ ಅವನ್ ಜೊತೆ ಫೈಟ್ ಮಾಡಿ ನೀನ್ ಅವನ್ನ ಸೋಲಿಸ್ಬೇಕು. ನೀನ್ ಗೆದ್ಬಿಟ್ರೆ ಪತ್ಲು ಜೀವಂತವಾಗಿ ಉಳಿತಾನೆ. ನೀನೇನಾದ್ರೂ ಸೋತೋಗ್ಬಿಟ್ರೆ ಪತ್ಲೋಜಿ ಕದಂ. ಕಮಾನ್ ಪತ್ಲು, ಫೈಟ್ ನಲ್ಲಿ ಸೋಲ್ತ್ ಬಿಡ್ಬೇಕು. ಓಕೆ? ದ್ರೋಹಿ, ಮಿತ್ರ ದ್ರೋಹಿ, ಈಗ ಸೋತ್ರು ಏನ್ ಪ್ರಯತ್ನ ಹೇಳು? ಫೈಲ್ ನ ಯಾಕೆ ಕೊಟ್ರಿ ನೀವು? ಸಾರಿ ಪತ್ಲು, ನಿನ್ನ ಕಾಪಾಡ್ಬೇಕು ಅಂದ್ರೆ ನಿನ್ ಜೊತೆ ಫೈಟ್ ಮಾಡ್ಲೇಬೇಕು ನಾನು. ಒಟ್ಟು ಸರ್, ನೀವು ಈ ತರ ಫೈಟ್ ನ ಎಲ್ಲಿಂದ ಕಲ್ತ್ಕೊಂಡ್ಬಿಟ್ರಿ ಸರ್? ನಾನು ತಮ್ಮಿಂದನೇ ಕಲ್ತ್ಕೊಂಡಿದ್ದು. ಬಾಸ್, ಬಾಸ್, ನಾನು ಮೋಟು ಪತ್ಲು ಅವ್ರನ್ನ ಹಿಡ್ಕೊಂಡು ಬಂದಿದ್ದೀನಿ. ಒಂದೇ ತರ ಮುಖ ಇರೋರು ಇಬ್ಬಿಬ್ರು ಹೇಗೆ? ನಿಜವಾಗ್ಲೂ ಇವರಿಬ್ರು ನಮ್ಗೆ ಕನ್ಫ್ಯೂಸ್ ಮಾಡಕ್ಕೆ ಈ ತರ ಮಾಡ್ತಾ ಇದ್ದಾರೆ. ಯಾಕೆಂದ್ರೆ ನಾವು ನಕಲಿ ಹಿಂದೆ ಬಿದ್ರೆ ಅಸ್ಲಿಗಳು ಇಲ್ಲಿಂದ ತಪ್ಪಿಸ್ಕೊಂಡು ಹೋಗ್ಬಿಡ್ಲಿ ಅಂತ. ಆದ್ರೆ 4 ಜನ ಸಿಗಾಕೊಂಡ್ಬಿಟ್ಟಿದ್ದಾರೆ. ಭಾಷಾ ಖುಷಿಯಾಗಿದ್ದಾನೆ, ನಿಮ್ ಭಾಷಾ ತುಂಬಾ ಖುಷಿಯಾಗಿದ್ದಾನೆ. ಇವರಲ್ಲಿ ಇಬ್ರು ಅಸಲಿ ಇದ್ದಾರೆ, ಇನ್ನಿಬ್ರು ನಕಲಿ. ಯಾರ್ದು ಇಬ್ರು ಮುಖದ ಮೇಲೆ ಮಾಸ್ಕ್ ಇದೆ.
ಯಾವ್ದು ಮಾಸ್ಕ್ ತೆಗೆದ್ಬಿಡಿ. ಅರೆ ಬೇಡಪ್ಪ, ನಾವು ನಾವು ಒರಿಜಿನಲ್ ಅಸಲಿ ಕಣಪ್ಪ. ಬಿಟ್ಬಿಡಪ್ಪ ಅಸಲಿ ನಾವು. ಅಯ್ಯೋ ಬೇಡ. ಇಲ್ಲಿ 4/4 ನಿಜ ಅಂತ ಅನಿಸ್ತಾ ಇದೆ ನಮ್ಗೆ. ಅಯ್ಯೋ ಹೊಗೆ ಹಾಕಿಸ್ಕೊಂಡ್ರು ಪೇಷಂಟ್ ಮೇಲೆ ಅಪ್ಪ. ಯಾವ್ದು ಅಸಲಿನೋ ಯಾವ್ದು ನಕಲಿನೋ ಒಂದು ಗೊತ್ತಾಗಲ್ಲ ನನಗೆ. ನಿಜ ಹೇಳ್ತೇವೆ, ನಾವು ಅಸಲಿ ನಾವು. ನನಗನ್ನಿಸ್ತಾ ಇತ್ತು ನಾನು ಯಾರ ಜೊತೆ ಫೈಟ್ ಮಾಡ್ತಿದ್ದೀನೋ ಅವನು ಮೋಟು ಆಗಕ್ಕೆ ಸಾಧ್ಯನೇ ಇಲ್ಲ ಅಂತ. ಪಾಪ ಮೋಟು ಫೈಟ್ ಮಾಡೋದೇ ಇಲ್ಲ. ಹಾಗಾದ್ರೆ ನಮ್ಮ ಮೋಟು ಇವನೇ. ನನಗೆ ಅವಾಗಲೇ ಡೌಟ್ ಬಂದಿತ್ತು, ಸಮೋಸ ತಿನ್ನಲ್ಲ ಅಂತ ಹೇಳಿದ್ರೆ ಇವನು ನಮ್ಮ ಮೋಟುನೇ ಅಲ್ಲ ಅಂತ. ಏನೋ ಎಡವಟ್ಟಾಗಿದೆ. ಅಂದ್ರೆ ನಮ್ಮ ಮೋಟು ಇವನೇ. ಜಲ್ದಿ ಹೇಳಿ, ನಿಮ್ಮಲ್ಲಿ ಸೈಂಟಿಸ್ಟ್ ಮೋಟುಜಿ ಪತ್ಲುಜಿ ಯಾರು? ಅವನಿಗೆ ಗೊತ್ತಾಗ್ಬಾರ್ದು ನಾವೇ ಆ ಸೈಂಟಿಸ್ಟು ಅಂತ. ಇಲ್ಲ ಅಂದ್ರೆ ನಮ್ಮ ಹತ್ರ ಫೈಲ್. ಅವರೇ ಸೈಂಟಿಸ್ಟ್. ಅವರೇ ನಾವಲ್ಲ. ಡಾಕ್ಟರ್ ಅಣ್ಣ, ನೀವೇ ಆ ಅಪ್ಪಗೆ ಹೇಳಿ ಫುರ್ಫುರಿ ನಗರದ ಮೋಟು ಪತ್ಲು ನಾವೇ ಅಂತ. ಅಣ್ಣ ದಯವಿಟ್ಟು ಅವ್ರು ಹೇಳಿ, ಫುರ್ಫುರಿ ನಗರದವರು ನಾವೇ ಅಂತ. ಏನೋ ಇವನ ಚಿಂಗಂ ಸರ್ ದಯವಿಟ್ಟು ಅವ್ರು ಹೇಳಿ ಸರ್, ನಾವೆಲ್ಲರೂ ನಿಮ್ ಮದ್ವೆಗೆ ಬಂದಿದೀವಿ ಅಂತ. ಚಿಂಗಂ ಸರ್ ದಯವಿಟ್ಟು ಹೇಳಿ ಸರ್, ನಾವು ನಿಮ್ ಮದ್ವೆಗೋಸ್ಕರ ಇಲ್ಲಿಗೆ ಬಂದಿರೋದು ಅಂತ. ಅಯ್ಯಮ್ಮ, ನಂಗೆ ಬಹಳ ಕನ್ಫ್ಯೂಸ್ ಆಗ್ತಾ ಇದೆ. ಯಾರು ನಮ್ಮ ಮೋಟು ಪತ್ಲು ಅಂತ? ನಾವು 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 ನಾನು ಪತ್ಲು ನಾನು. ಅರೆ ಸಾಕ್ತಿಲ್ ಸ್ವಲ್ಪ, ಏನ್ ಗುರ್ಗುರ್ ಅಂತ್ಯಾ? ಮೊದ್ಲೇ ನಾವಿಲ್ಲಿ ತಲೆ ಕೆಡ್ಸ್ಕೊಂಡ್ಬಿಟ್ಟಿದ್ರೆ ನೀವ್ ಬಂದ್ಬಿಟ್ಟು ಇಲ್ಲಿ ಗುರ್ರ ಅಂತ ಇದೆಯಾ? ಏನ್ ಕೆಲ್ಸ ನಿಂಗಿಲ್ಲಿ? ಕಂಡೀಷನ್ ಬಹಳ ಕ್ರಿಟಿಕಲ್ ಆಗಿದೆ. ಸಖತ್ ಕೋಪ ಬರ್ತಾ ಇದೆ. ಆಮೇಲೆ ನಿನ್ ಕೋಪ ಇಲ್ಲ, ನಿನ್ ಮೇಲೆ ತೀರ್ಸ್ಕೋಬೇಕಾಗುತ್ತೆ ಕಣಯ್ಯ. ಮೊದ್ಲು ಇಲ್ಲಿಂದ ಕಳ್ಸ್ಕೋ, ಇಲ್ಲ ನಿನ್ ಶೇಪೆ ನಿಕ್ಕಲ್ ಮಾಡಬಿಡ್ತೀನಿ. ಹೋಗೋ. ನೀನಾ ಕುಂಡಲಿ ಡಾನ್? ಹೌದು ಸರ್, ನಾನೇ ಕುಂಡಲಿ ಡಾನ್. ಅಂದ್ರೆ ನೀನೇ ಡಾನ್ ಅಂದ್ರೆ ನಾನು ಒಬ್ಬ ಡಾನೇ. ನನ್ನ ಹತ್ರನ ಅದೇ ತರ ನಡ್ಕೋ. ಒಬ್ಬ ಡಾನು ಇನ್ನೊಬ್ಬ ಡಾನ್ ಹತ್ರ ಯಾವ ರೀತಿ ನಡ್ಕೋತಾನೆ ಹಾಗೆ. ಓಕೆ ಓಕೆ, ನೀನ್ ಹೇಗೆ ಹೇಳ್ತೀಯ ಹಾಗೆ. ನನ್ ಪ್ರಾಜೆಕ್ಟ್ ಧರ್ತಿ ಫೈಲ್ ಎಲ್ಲಿದೆ? ಫೈಲ ನಿಂಗ್ ಬೇಕಾಗಿರೋದು? ನೀನೇ ಇಟ್ಕೋ. ಆ ಫೈಲ್ ಜೊತೆ ಧರ್ತಿನೂ ನಿಂಗ್ ಬೇಕು ಅಂದ್ರೆ 10 ಕೋಟಿ ರೂಪಾಯಿ ಕೊಡ್ಬೇಕಾಗುತ್ತೆ. ಜಂಗ, ತಿರ್ಗಾ ಈ ಡಾನ್ಗೆ ಇನ್ನೊಂದ್ಸರಿ ವಿಚಾರಿಸ್ಕೋ. ಓಹೋ, 1 ಮಿನಿಟ್, 1 ನಿಮಿಷ. ನೀ ನನ್ನ ಮಾತು ಕೇಳಲೇಬೇಕು. ಆ ಫೈಲು ನನ್ನ ಹತ್ರ ಖಂಡಿತ ಇಲ್ಲ. ಅದನ್ನ ಧರ್ತಿ ನನ್ನಿಂದ ಕಿತ್ಕೊಂಡು ಓಡೋಗ್ಬಿಟ್ಲು. ಈ ಧರ್ತಿ ಯಾರು? ಅವಳ ಮದುವೆ ಈ ಚಿಂಗಂ ಸಾರ್ ಜೊತೆ ನಡೆಯುತ್ತೆ. ಚಿಂಗಂ, ಆ ಫೈಲ್ ಕೊಟ್ಬಿಡು, ಇಲ್ಲ ಅಂದ್ರೆ ನಿನ್ನ ಗೋಲಿಯಿಂದ ಉಡಾಯಿಸ್ಬಿಡ್ತೀನಿ. ಏನಿದು? ನನಗೆ ಈ ಫೈಲ್ ಅಲ್ಲ, ಪ್ರಾಜೆಕ್ಟ್ ಧರ್ತಿ ಫೈಲ್ ಬೇಕು. ಅದರಲ್ಲಿ ನ್ಯೂಕ್ಲಿಯರ್ ಸೈನ್ಸ್ ಬಗ್ಗೆ ಇನ್ಫಾರ್ಮೇಶನ್ ಇದೆ. ಭಾಷಾ ಬಾಸ್, ನಿಮಗೆ ಧರ್ತಿನೂ ಬೇಡ ಅಂದ್ರೆ ಈ ಫೈಲು ಬೇಡ ಅಂದ್ರೆ ನಾನು ಎರಡನ್ನು ತಗೊಳ್ಳೋಬೋದಾ? ಇದು ನನ್ನ ಪ್ರಾಜೆಕ್ಟು. ಫುಲ್ 10 ಕೋಟಿ ರೂಪಾಯಿ ವ್ಯವಹಾರ.
ಬಾಯ್ ಮುಚ್ಕೊಂಡ್ ನಿಂತ್ಕೋ. ಚಂಗ ಪಂಗ ಹೋಗಿ ಹೋಗಿ ನಮ್ ಟ್ರಂಪ್ ಕಾರ್ಡ್ ತಗೊಂಬನ್ನಿ. ಅವಾಗ ಗೊತ್ತಾಗುತ್ತೆ ಸೈಂಟಿಸ್ಟ್ ಮೋಟು ಪತ್ಲು ಯಾರು ಅಂತ. ಪಾಪ ಅವ್ರನ್ನ ಕಟ್ಟಾಕ್ಬಿಟ್ಟಿದ್ದಾರೆ ಇಲ್ಲಿ, ಅದಕ್ಕೆ ಅವರು ನಮ್ಮ ಫೋನ್ನೇ ತೆಗಿತಾ ಇರಲಿಲ್ಲ ಪತ್ತು. ಪ್ರೊಫೆಸರ್ ಬಾಟ್ಲಿವಾಲ ಬದುಕ್ಬೇಕು ಅನ್ಕೊಂಡಿದ್ರೆ ಹೋಗು ಮತ್ತೆ ಪತ್ತೆ ಮಾಡು ಇದರಲ್ಲಿ ಅಸಲಿ ಮೋಟುಜಿ ಪತ್ಲುಜಿ ಯಾರು ಅಂತ. ಇಲ್ಲ ಅಂದ್ರೆ ನಿನ್ನ ಇಲ್ಲೇನೆ ಎಲ್ಲಾರೆದುರ್ಗೂ ಮುಗಿಸ್ಬಿಡ್ತೀನಿ. ಫೈಲು ಸೇಫ್ ಜಾಗದಲ್ಲಿ ಇದೆ ತಾನೇ, ಇಲ್ಲಿಗೆ ತಂದಿಲ್ಲ ಅಲ್ವಾ? ಯಾವ ಫೈಲ್ ಸರ್? ಫೈಲ್ ಸೇಫ್ ಜಾಗದಲ್ಲಿ ಇದೆ ತಾನೇ, ಇಲ್ಲಿ ತಂದಿಲ್ಲ ಅಲ್ವಾ? ಫೈಲ್ ನನ್ನ ಬಟ್ಟೆ ಒಳಗಡೆ ಇಟ್ಕೊಂಡಿದ್ದೀನಿ ಸರ್, ಆದ್ರೆ ಯಾರಿಗೂ ಗೊತ್ತಾಗೋದಕ್ಕೆ ಚಾನ್ಸೇ ಇಲ್ಲ ಸರ್. ಭಾಷಾ, ಇಲ್ಲಿದೆ ಫೈಲು. ಇವರಿಬ್ರೆ ಸೈಂಟಿಸ್ಟು. ದೇಶದ್ರೋಹಿ, ನೀ ನಮ್ಮ ದೇಶಕ್ಕೆ ದ್ರೋಹ ಬಗಿತಾ ಇದೆಯಾ? ಈ ನ್ಯೂಕ್ಲಿಯರ್ ಮಿಸೈಲು ನಮ್ಮ ದೇಶಕ್ಕೋಸ್ಕರ ಸಂಬಂಧಪಟ್ಟಿದ್ದು, ಶತ್ರುಗಳ ಕೊಡೋದಕ್ಕೆ ನೋಡ್ತಿದ್ಯಾ? ನಾನು ಫೈಲ್ನ ದುಶ್ಮನ್ಗಳಿಗೆ ಮಾರಿಲ್ಲ, ನಾನೇ ದುಶ್ಮನ್ ಇದ್ದೀನಿ. ನಾನು ಭಾಷಾ ಸೇರ್ಕೊಂಡು ಇಡೀ ಪ್ರಪಂಚನೇ ಬ್ಲ್ಯಾಕ್ ಮೇಲ್ ಮಾಡ್ತೀವಿ. ಮತ್ತು ಈ ದೇಶದ ಭವಿಷ್ಯದ ಪ್ರಶ್ನೆ ಕಣೋ, ಆ ಫೈಲ್ ಮಾತ್ರ ಶತ್ರುಗಳ ಕೈಗೆ ಹೋಗಕ್ ಬಿಡಲ್ಲ. ಮೊದಲು ನನ್ನ ಸ್ನೇಹಿತ, ಈ ದೇಶದಲ್ಲಿ ದೇಶಭಕ್ತರಿಗೆ ಏನು ಕಮ್ಮಿ ಇಲ್ಲ, ನೀನ್ ಚಿಂತೆ ಮಾಡಬೇಡ. ಈ ಫೈಲ್ ಖಂಡಿತ ಅವ್ರ ಕೈಗೆ ಹೋಗೋದೇ ಇಲ್ಲ. ಐ ಕ್ಯಾನ್ ಪ್ಲೇ ದ ಸೇಮ್ ಗೇಮ್. ಫೈಲ್ ನಾನು ಕೊಡು. ಕೊಡಲ್ಲ ಕಣೆ. ಫೈಲ್ ನಾನು ಕೊಡು ಪತ್ಲು. ಇಲ್ಲ. ಹೋಶಿಯಾರ್ ಸಿಂಗ್, ಸ್ವಲ್ಪ ನೋಡ್ಕೊಂಡು ಕೆಲಸ ಮಾಡು. ಒಂದ್ಸಲಿ ನಾನು ಚಿಕ್ಕವನಾಗಿದ್ದಾಗ ನನಗೂ ಹಿಂಗೆ ಆಗಿತ್ತು. ಸಾಕು ನಿಲ್ಸು, ನಿನ್ ಫ್ಯಾಮಿಲಿ ಡ್ರಾಮಾನ ನಿಲ್ಸು. ಹೋಗಿ ಫೈಲ್ ಕಿತ್ಕೋ. ಐಡಿಯಾ. ನಾನು ಗೂಬೆಗಳದು ಸೈನ್ಯ ಇಟ್ಕೊಂಡಿದ್ದೀನಿ, ಗೂಬೆಗಳದು. ಈ ಮಡಿಕೆನಲ್ಲ, ಫೈಲ್ ತಗೊಂಬ. Hey, my name is Chingam. Inspector Chingam. Hands up. I say hands up. ಟೈಮ್ ಪ್ಲೀಸ್, ಟೈಮ್ ಪ್ಲೀಸ್. ಧರ್ತಿ, ನೀ ನನ್ ಜೊತೆ ಬರ್ಬೇಕು, ಇಲ್ಲ ಅಂದ್ರೆ ನಿನ್ ಚಿಂಗಂ ಖತಮ್. ಏನು? ನಿಂತ್ಕೊಳ್ಳಿ. ನೀವು ಇವನಿಗೆ ಹೊಡಿತೀರಾ? ನಿಂತ್ಕೊಳ್ಳಿ, ನಿಮಗೆ ಸರಿಯಾಗಿ ಬುದ್ಧಿ ಕಲಿಸ್ತೀನಿ. ನಿಂತ್ಕೊಳ್ಳಿ, ಸರಿಯಾಗಿ ಹೊಡಿತೀನಿ ಇವಾಗ. ನಿಂತ್ಕೊಳ್ಳಿ, ನಿಂತ್ಕೊಳ್ಳಿ. ಎಲ್ಲ ಹುಡುಕ್ತಾ ಇದ್ಯಾ? ಅವ್ರಿಬ್ಬರನ್ನ ಬಿಡಿ, ಫೈಲ್ ಕಿತ್ಕೊಳ್ಳಿ, ಫೈಲ್ ಕಿತ್ಕೊಳ್ಳಿ. ವೆಲ್ಡನ್ ಚಿಂಗ, ವೆಲ್ಡನ್. ಈಗ ನನ್ನ ಸರ್ದಿ, ಈಗ ನನ್ನ ಸರ್ದಿ.
ಕಳ ಶಬಾಷ್, ಹಂಗೆ ಕಚ್ತಾ ಇರೋ ಅವನ್ಗೆ. I can play the same game. ನೀನು ನನ್ನಿಂದ ಯಾಕೆ ಬಿದ್ದಿದ್ಯಾ? ನಮ್ಮ ಯಜಮಾನ್ರಿಗೆ ಹೊಡಿದ್ಯಾ ನೀನು? ಸರಿಯಾಗಿ ಮಾಡ್ತೀನಿ ನೋಡಿ ಇವಾಗ. ಬಿಡೋದಿಲ್ಲ ನಾನು ಇವತ್ತು ನಿನ್ನನ್ನ. ನಿಂತ್ಕೋ. ಅಮ್ಮ ಅಪ್ಪ ನಮಸ್ತೆ. ದಯವಿಟ್ಟು ಕ್ಷಮಿಸ್ಬಿಡಿ. ಓಡಿಲಿದ್ದ ಫೈಲ್ ಕಿತ್ಕೊಂಡ್ಬಿಟ್ರೆ ಕಣ. ಭಾಷಾ ಕನೆಕ್ಷನ್ ಮಾಡಿಬಿಟ್ಟೆ. ಭಾಷಾ ಖುಷಿಯಾದ. ನಿಮ್ ಭಾಷಾ ತುಂಬಾ ಖುಷಿಯಾದ. ಫೈರ್! ಫಸ್ಟ್ ಮಿಸೈಲ್ ಫೈರ್! ಮೋಟು ಹೇಗಾದ್ರೂ ಮಾಡಿ ಮಿಸೈಲ್ ತಡೆ ಹಿಡಿಯೋ. ಅರೆ ಪತ್ಲು, ಇವ್ರು ತಿನ್ಸೋವನಿಗೆ ಸಮೋಸನ ನನಗ್ ತಿನ್ಸಿ ಹೊಟ್ಟೆನ ಕೆಡ್ಸಾಕ್ಬಿಟ್ಟಿದ್ದ. ಐಡಿಯಾ, ಸಮೋಸ ಅಂತೂ ಇಲ್ಲ, ಆದ್ರೆ ಕೆಲಸ ಅಂತೂ ಖಂಡಿತ ಆಗುತ್ತೆ. ಮೋಟು, ನಾನು ಸಮೋಸಾಗ ಆರ್ಡರ್ ಮಾಡಿದ್ದೆ ಕಣೋ. ಇನ್ನೇನು ಸ್ವಲ್ಪ ಹೊತ್ತಿಗೆ ಬಂದ್ಬಿಡುತ್ತೆ. ಈ ಫೈಟ್ ಇಲ್ಲಿಗೆ ಸ್ಟಾಪ್ ಮಾಡು. ಬೇಗ ಹೋಗಿ ಸಮೋಸ ತಿನ್ಕೊಂಡ್ ಬಂದ್ಬಿಡೋಣ. ಓಕೆ? ಈಗ ನೋಡು, ಈಗ ನೋಡ್ತಾ ಇರು. ಬಟನ್ ಆಫ್ ಮಾಡು. ಬಾಸ್ ಬಾಸ್, ಡೋಂಟ್ ವರಿ, ಇವತ್ತು ಮಿಸೈಲ್ ಫೈರ್ ಆಗೇ ಆಗುತ್ತೆ. ನಾನು ಇದನ್ನ ಆಫ್ ಮಾಡೋದಕ್ಕೆ ಬಿಡೋದಿಲ್ಲ. ನನ್ನ ಜೀವದ ಜೊತೆ ಬೇಕಾದ್ರೆ ಓಡಾಡ್ತೀನಿ. ಗೂಬೆಗಳ, ಅದನ್ನ ಬಟನ್ ಆಫ್ ಮಾಡಿ, ಇಲ್ಲ ನನ್ ಕಥೆನೂ ಮುಗ್ದೋಗುತ್ತೆ. ಇವತ್ತು ಬಟನ್ನು ಬಂದಾಗೋದೇ ಇಲ್ಲ. ಸಾರಿ ಸಾರಿ ಸಾರಿ, ತಪ್ಪಾಗೋಯ್ತು. ಬಟನ್ ಆಫ್ ಮಾಡಿ, ಬಟನ್ ಆಫ್ ಮಾಡಿ. ಇಂಥ ಕೆಲಸ ಯಾವತ್ತೂ ಮಾಡಲ್ಲ. ಈ ಚಿಕ್ಕ ಮಗುಗೆ ಇಷ್ಟೊಂದು ಹೊಡಿತಾ ಇದೆಯಲ್ಲ ನೀನು. ಅರೆ ಅಲ್ಲೋಡು, ಮಿಸೈಲ್ ಹಾರ್ತಾ ಇದೆ. ಅದನ್ನು ಬಿಟ್ಬಿಟ್ಟು ನೀನು ಈ ಲಾಠಿ ತಗೊಂಡು ನನಗೆ ಹೊಡೆಯಕ್ ಬಂದಿದೆಯಲ್ಲ. ಓಕೆ, ಇನ್ನು 10 ಸೆಕೆಂಡ್ ಬಾಕಿ ಇದೆ. ಭಾಷಾ, ಬಾಯ್ ಬಾಯ್. ಅರೆ ಆ ಬಾಟ್ಲಿ ವಾಲನ್ನ ಯಾರಾದ್ರೂ ಮಿಸೈಲಿಗೆ ಬಿಸಾಕಿ. ಜಗ್ಗ, ಬೇಗ ಎದ್ದು ಬಿಸಾಕವನ್ನ. 9, 8, 7. ಬೇಡ ಪ್ಲೀಸ್, ಬೇಡ. ಕಬಡ್ಡಿ. ಅರೆ ನೀನಂತೂ ಸುಮ್ಮನೆ ಇರು, ನನಗೆ ಹೇಳೋದಕ್ಕೆ ಬಿಡು ಮೊದಲು.
6, 5, 4, 3, 2, 1. ಥ್ಯಾಂಕ್ ಯು ಥ್ಯಾಂಕ್ ಯು. Hey, the name is Chingam, Inspector Chingam. Chingam ಕೈಯಿಂದ ಬಚಾವಾಗೋದು ಇಂಪಾಸಿಬಲ್, ನಿಜವಾಗ್ಲೂ ಇಂಪಾಸಿಬಲ್. Hands up, you are under arrest. Yeah. ಥ್ಯಾಂಕ್ ಯು ವೆರಿ ಮಚ್ ಪತ್ಲು. ಆದ್ರೆ ಇಷ್ಟು ಬೇಗ ನಿನ್ ಕೂದಲು ಹೆಂಗ್ ಬೆಳೆದು ಬಿಡ್ತು? ನಾನು ವಿಗ್ ಹಾಕೊಂಡ್ಬಿಟ್ಟಿದ್ರಿ ಸರ್, ಕನ್ಫ್ಯೂಸ್ ಆಗ್ಬಾರ್ದು ಅಂತ. ಓಕೆನಾ? ಅದಕ್ಕೆ ಆಲ್ ದ ಬೆಸ್ಟ್. ಇಲ್ಲಿ ಕೊಡೆಯ. ಆಲ್ ದ ಬೆಸ್ಟ್. ಅಯ್ಯೋ, ನೀವ್ ಯಾಕೆ ಅಳ್ತಾ ಇದ್ದೀರಾ? 10 ಕೋಟಿ ರೂಪಾಯಿ ಲಾಸು ಆಗ್ಬಿಡ್ತು, ಮತ್ತೆ ಗಿಫ್ಟು ಕೊಡ್ಬೇಕಾಯ್ತು. ಏನು ಮಾಡ್ಲಿ? ಪಾಪ ತಾವು ಎಷ್ಟೊಂದು ಫೀಲ್ ಮಾಡ್ಕೊತಿದ್ದೀರಾ ಸರ್. ಬಹಳ ಒಳ್ಳೇದು ಸರ್. ಒಬ್ಬ ದೊಡ್ಡ ಮನುಷ್ಯನ ತರ ಬಂದು ಗಂಡು ಹೆಣ್ಣಿಗೆ ಆಶೀರ್ವಾದ ಮಾಡ್ತಿದ್ದೀರಲ್ಲ ಸರ್. ನನ್ಗನ್ಸುತ್ತೆ ನೀವು ಬಹಳ ಚೇಂಜ್ ಆಗ್ಬಿಟ್ಟಿದ್ದೀರಾ ಅಂತ. ಬಹಳ ಚೇಂಜ್ ಆಗ್ಬಿಟ್ಟಿದ್ದೀನಪ್ಪ. ಆಲ್ ದ ಬೆಸ್ಟ್. ನಾನು ನನ್ನ ಧರ್ತಿಗೆ ಧನ್ಯವಾದ ಹೇಳ್ಬೇಕು ಅಂತ ಇದ್ದೀನಿ. ನನಗೋಸ್ಕರ ಇವಳು ತನ್ನ ಜೀವನೇ ತ್ಯಾಗ ಮಾಡಿ ಕಡಿಯಿದ್ಲು. ಹಾಗೆ ನಮ್ಮ ಮೋಟು ಪತ್ಲುಗೂ ಥ್ಯಾಂಕ್ಸ್ ಹೇಳ್ಬೇಕಾಗಿದೆ. ಯಾಕೆಂದ್ರೆ ಇವರಿಬ್ರು ಇಲ್ಲ ಅಂದ್ರೆ ಈ ಹ್ಯಾಪಿ ಎಂಡಿಂಗ್ ಆಗ್ತಾ ಇರ್ಲಿಲ್ಲ. 3 cheers for ಮೋಟು ಪತ್ಲು. ಮೋಟು ಪತ್ಲು, ಮೋಟು ಪತ್ಲು, ಮೋಟು ಪತ್ಲು, ಮೋಟು ಪತ್ಲು, ಮೋಟು ಪತ್ಲು. Watch India's largest kids library only on Jio Hotstar. Download the app now.